ಬರ್ಲಿಕ್ಕಿದ್ದಾರೆ. ಆದಷ್ಟು ಬೇಗ ಬನ್ನಿ ಆಯ್ತಾ. 10 ನಿಮಿಷ ಲೇಟ್ ಆದ್ರೆ 10 ನಿಮಿಷ ಲೇಟ್ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ ನಿಮ್ಗೆ. ಹೌದು, ಬರೋವೆಲ್ಲ ಇನ್ನು ಬಂದು ಜಾಯ್ನ್ ಆದ ಅಂತ ಕಾಣದೆ. ಇಬ್ಬರು 3 ಜನ ಅಲ್ಲ ಬಾಕಿ. ಹೌದು, ಲೀಲಾ, ಗಣೇಶ್, ವೈಲೇಶ್, ಕೆಲವು ಬಾಕಿ ಅವಳು. ಎಲ್ಲವೂ ಯಾರೆಲ್ಲ ಅವಳರಿ ಕೇಳ್ತುಟ್ಟ? ಹಾ ಕೇಳ್ತುಟ್ಟು. ನಮಸ್ತೆ. ಹೆಸರನ್ನು ಹೇಳಿ ಕಣ್ ನಿಮ್ಮದು. ಹೊಸ ನೆಂಟ್ರಿ ಅವಳಿಂದ ನಮ್ಮ ಕ್ಲಾಸ್ಗೆ ಬಂದವು. ಜೀವನ್ ಪುತ್ತೂರು. ಅವಳೆ ಅಂತ ಹೇಳ್ಕಣಿ. ಪೂರ್ತಿ ಇದು ಇಡೀ ಹೇಳಿ ಯಾರೇ ಭಾಷಣ. ಜೀವನ್ ಪುತ್ತೂರು ಮತ್ತೆ ಪರಿಚಯ ಹೇಳಿ ಕಣಿ ನೀವು. ಹಾ, ತೇಜಸ್ ಒಳೆ ಅಂತ ಹೇಳ್ಕಣಿ. ತೇಜಸ್ ಒಳೆ. ಹಾ, ಅಡ್ವಾನ್ಸ್ ಕರಿತಿದ್ದೀನಿ. ಪುನೀತ್ ಅಣ್ಣ ಬಂದ. ಇಂದು ಯಾರ ನಮ್ಮ ಇದಕ್ಕೆ ಬಂದ ನೆಂಟ್ರಿಗ ಅಂತೇಳಿ ಯಾರಿಗೆ ಗೊತ್ತುಂಟು ಇವರ ಪರಿಚಯ? ಮಿಲನಕ್ಕೆ ಬರುತ್ತೆ ಇವರ ಗೊತ್ತುಂಟು. KS ಅಧಿಕಾರಿ. ಹೌದು. ಬೇರೆ ನಮಸ್ತೆ, ನಾ ಮೀನಾ ಹರೀಶ್. ನಂಗೆ ಪರಿಚಯ ಉಂಟು ಅವರ. ಹಾ, ನೀವು ಮೀನಾ ಹರೀಶ್ ಕೊಡಿ. ಹೌದು, ಇವರ ಪರಿಚಯ ಸಣ್ಣದಲ್ಲಿ ಹೇಳನೆ ಕೇಳಿಕಣಿ. ನಂಗೇನು ನಾನೇ ಬಹುಶಃ ಹಿಂಗೆ ಮುಖತ ಅಥವಾ ಹಿಂಗೆ ಮೋಲೆ ನೋಡ್ಕೊಂಡು ಮಾತಾಡಿದೆ ಶುರುವಾಗಿದೆ ಅವರೊಟ್ಟಿಗೆ. ನಂಗೆ ಅರೆ ಭಾಷೆ ಬರವಣಿಗೆ ಮುಖಾಂತರ ಅವರ ಪರಿಚಯ ಇದೆ. ಅಕ್ಕ ಅಂತ ಹೇಳಿ ಈಗ ಅಕ್ಕನೇ ಆಗ್ಯವಳ ನಾವೀಗ. ನಂಗೆ ಮಿಲನ್ ಅಕ್ಕನೇ ಆಗ್ಯವಳ ನಂಗೀಗ. ಮಿಲನಕ್ಕ, ಕಾಂಚನಕ್ಕ ಇಬ್ಬರು. ಮಿಲನಕ್ಕೆ ಬರ್ತೀವು. ಭಾಗಮಂಡಲದು, ಮೂಲತಃ ಕೊಡಗನ ಭಾಗಮಂಡಲದು. ಸದ್ಯಕ್ಕೆ ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಅವಳು ಬೆಂಗಳೂರಿನ ದೇವನಹಳ್ಳಿಯಲ್ಲಿ. ಇವು ಈಗ ನಮ್ಮ ಇದಕ್ಕೆ ಬಗ್ಗೆ ಕಾರಣ ಬರೀ ಅದಲ್ಲ, ಬರೀ ಅವು ಮೀನಿನ ಡಿಪಾರ್ಟ್ಮೆಂಟ್ ಇದ್ಕೊಂಡು ಬಾಕಿ ಸಾಧ್ಯ ಇಲ್ಲ ಅಲ್ಲ. ಇದಕ್ಕೆ ಅವು ಏನೋ ಮಾಡಿರೋಕು ಇದೆಲ್ಲ ನಮ್ಮ ಅರೆ ಭಾಷೆಗೆ. ಎಂತದ ಹೇಳ್ರೆ, ಅವು ಒಂದು 14 ವರ್ಷದ ಹಿಂದೆಂದ ಅಭಿನಯ ಕಲಾ ಮಿಲನ ಟ್ರಸ್ಟ್ ಅಂತ ಹೇಳುವಂತ ಒಂದು ನಾಟ್ಯ ಶಾಲೆನ ಶುರು ಮಾಡಿದ್ದು. ಅದರಲ್ಲಿ ನಾಟ್ಯ ಮಿಲನ ನೃತ್ಯ ಶಾಲೆ ಅಂತ ಹೇಳಿ ಅದರಲ್ಲಿ ಫ್ರೀ ಆಗಿ ಎಲ್ಲೋಕೆ ಡ್ಯಾನ್ಸ್ ಆಗಲಿ, ಸಾಹಿತ್ಯ ಚಟುವಟಿಕೆ ಆಗಲಿ, ಯಾವುದಿದ್ದನ್ನು ಫ್ರೀ ಆಗಿ ಕಲಿಸ್ತಾವಳ. ಒಂದು ತಂಡನ ರಚನೆ ಮಾಡ್ತಾವಳ. ಎಲ್ಲವರ ಊರ್ಲಿದ್ದವರ, ಅವರ ಗ್ರಾಮಲಿದ್ದವರ ಹಿಡಿದು ಕಟ್ಟಿದ್ದು ಒಳ್ಳೆ ಒಂದು ಸಾಹಿತ್ಯ ಆಗಲಿ ಕಲೆನ ಬೆಳೆಸ್ತಾವಳ. ಹಂಗೆ ಇತ್ತೀಚೆಗೆ ಅಂತ ನಂಗೆ ಯಾಗತ್ತಲಿಕ್ಕೆ ಸರಿ ಗೊತ್ತಿಲ್ಲ, ಅರೆ ಭಾಷೆನ ಗೌಡರ ಸಿರಿ ಸಂಸ್ಕೃತಿ ಅಂತ ಒಂದು ನಮ್ಮ ಒಂದು ಪ್ರೋಗ್ರಾಮ್, ಅದು ನೃತ್ಯ ರೂಪಕ ತರದು. ಅದು ಮಾತ್ರ ಭಾರಿ ಸುದ್ದಿ ಮಾಡಿದಂತ ಒಂದು ಅವರ ಡ್ಯಾನ್ಸ್ ಆಗ ಪ್ರೋಗ್ರಾಮ್ ಅದು. ಅದರಲ್ಲಿ ಹುತ್ತರಿ ಕೋಲ, ಸುಗ್ಗಿ ಕುಣಿತ, ಭೂತಕೋಲ, ಆಟಿಕಳಂಜ ಎಲ್ಲ ಉಂಟು. ಅದರೊಟ್ಟಿಗೆ ಇವರ ಸ್ವಂತ ಪ್ರತಿಭೆ ಎಂತದ ನಾ ಹೇಳ. ಇವು ಭರತನಾಟ್ಯ ನಾಟ್ಯಗಾರ್ತಿ ಹೇಳುವಲ್ಲ. ಹೌದು, ನಾಟ್ಯಗಾರ್ತಿ. ಹಂಗೇನೆ ಕಾದಂಬರಿಗಳ ಬರ್ದವೆ, ಕಥೆಗಳ ಬರ್ದವೆ. ಅರೆ ಭಾಷೆಯಲ್ಲಿ ಕೊಡಗಿನಲ್ಲಿ ಐನ್ಮಳೆಗಳು ತಿಳಿ ಒಂದು ಪುಸ್ತಕವನ್ನು ಬರೆದಳು. ಅಲ್ಲದೆ ಕನ್ನಡದಲ್ಲಿ ಕೆಲವೊಂದು ಕಾದಂಬರಿ ಹೆಸರು ನಂಗೆ ಸರಿ ಗೊತ್ತಿಲ್ಲ. ಅಲ್ಲದೆ ಕುವೆಂಪು ಪ್ರಶಸ್ತಿ ಸಿಕ್ಕಿತು, ಕುವೆಂಪು ಪ್ರಶಸ್ತಿ, ಸಾಹಿತ್ಯ ಪ್ರಶಸ್ತಿ. ಅಲ್ಲದೆ ಕಿರುತೆರೆ ಮೂಲಕ ಕೂಡ ಇವು ಗುರುತಿಸಿಕೊಳ್ಳೋ ಕೆಲವು ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಆಗೋಳು. ಅದರಲ್ಲಿ ಮಿಸ್ ಟ್ಯಾಲೆಂಟ್ ಅಂತೇಳಿ ಒಂದು ಬಿರುದು ತಗೊಂಡಳು, ಮಿಸ್ ವಿವೆಲ್ ಅಂತೇಳಿ ತಗೊಂಡಳು. ಹಂಗೆ ಸುಮಾರು ಇದಲ್ಲದೆ ಸುಮಾರು ಎಂತ ಹೇಳೋದಕ್ಕೆ ಮಾತುಕತೆ ಸಂವಾದದಲ್ಲಿ ಇವು ಸಕ್ರಿಯ ಆಗಿದ್ದಾವೆ. ಅದಲ್ಲದೆ ಅರೆ ಭಾಷೆನ ಪ್ರತಿಯೊಂದು ಸಾಹಿತ್ಯ ಚಟುವಟಿಕೆಗಳಲ್ಲಿ ಯಾಗಳಿದ್ದೇವೆ ನಮ್ಮೊಟ್ಟಿಗೆ. ಅವರಿಂದ ನಾವು ನಮ್ಮ ಕ್ಲಾಸಿಗೆ ಬಾಕಿ ಹೇಳಿ ಕರೆದಂಗೆ ಬಂದು ಮೆಸೇಜ್ ಮಾಡೋದಕ್ಕೆ ಬಂದ, ಫೋನ್ ಮಾಡಿ ಗೊತ್ತಿಲ್ಲ, ಬರೀ ಮೆಸೇಜ್ ಮಾತಾಡಿದೆ. ಮೆಲ್ಲಕ್ಕ ನಿಮಗೆ ಸ್ವಾಗತ. ಅವು ಅರೆ ಭಾಷೆ ಗೊತ್ತಿಲ್ಲದೆ ಎಲ್ಲ ಕರಿತಾವಳಿದಲ್ಲಿ. ಅರೆ ಭಾಷೆ ಯಾರಿಗೆ ಗೊತ್ತಿರೋ ಯಾರಿಲ್ಲೇ ಚುರು 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 ಕರಿತಾವಳು. 1 ವಾರ ಆಗ್ತಿದೆ, 11ನೇ ದಿನ. ನೀವು ಮಾತಾಡಕ್ ಇದ್ರ ಬಗ್ಗೆ, ಕಾರ್ಯಕ್ರಮ ಬಗ್ಗೆ, ಮತ್ತೆ ನಿಮ್ಮ ಅರೆ ಭಾಷೆನವೆಲ್ಲ, ನಿಮ್ಮ ಅಭಿಮಾನ, ನಿಮ್ಮ ಕೆಲಸದ ಬಗ್ಗೆ. ಎಲ್ಲೋಕೆ ನಮಸ್ಕಾರ. ಕೇಳ್ತಾ ಉಂಟಲ್ಲ? ನಮಸ್ಕಾರ. ಕೇಳ್ದಲ್ಲ? ಕೇಳ್ತಾ ಉಂಟು. ಓಕೆ ಓಕೆ. ಎಲ್ಲಕ್ಕೂ ನಮಸ್ಕಾರ. ನಾನು ಕುದುಕುಳಿ ಮಿಲನ ಬರತ್ತ ಮನೋಜ್ ಹೇಳ್ತ. ಪಾಪ ತುಂಬಾ ದಿನದಿಂದ ಕರಿತಾ ಉಂಟು. ಕೋವಿಡ್ ಡ್ಯೂಟಿ ಬಿಸಿ ಒಳ್ಳೆ, ಹಂಗಾಗಿ ಇಂದ ಪುರ್ಸತ್ ಮಾಡಿಕೊಂಡ್ ಬಂದೊಳ್ಳೆ ನಿಮ್ಮ ಜೊತೆ ಎಲ್ಲ ಮಾತಾಡೋಕು ಅಂತ ಹೇಳಿ. ಫಾಸ್ಟ್ ಆತ ಅರ್ಥ ಆದೇನಾ? ಅರ್ಥ ಆದೆ ಅದಲ್ಲ ಸರಿ. ನಾನು ತಿಳ್ಕೊಂಡದ್ದು ಎಂತ ಅಂತ ಹೇಳಿದ್ರೆ ಭಾಷೆನ ಬಗ್ಗೆ. ಈಗ ನಾನು ಇಲ್ಲಿ ಬಂದ ಮೇಲೆ ಈಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು.
ಮನೋಜ್ ಹೇಳ್ದಂಗೆ ನನ್ನದೊಂದು ಗೌಡ ಸಂಸ್ಕೃತಿ ದರ್ಶನ, ಅರೆಭಾಷೆ ಗೌಡರ ಸಿರಿ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ ಉಂಟು ಕೊಡಗಲ್ಲಿ 2013, ಅಂದ್ರೆ ಅರೆಭಾಷೆ ಕಾರ್ಯಕ್ರಮ ತುಂಬಾ ವರ್ಷದಿಂದ ಮಾಡ್ತಾ ಇದ್ದು. 2013ರಿಂದ ನಾವು ಈ ಕಾರ್ಯಕ್ರಮನ ಶುರು ಮಾಡುದು. ನಂಗೆ ಸಡನ್ ಆಗಿ ಇಲ್ಲಿಗೆ ಟ್ರಾನ್ಸ್ಫರ್ ಆತ್, ನಾನು ಇಲ್ಲಿಗೆ ಬಾಕಿ ಆಯ್ತು. ಆದ್ರೆ ನಮ್ಮ ಕಾರ್ಯಕ್ರಮನ ಬುಡಿಕೆ ಅಲ್ಲೆಲ್ಲ. ಹಂಗೆ ನಾನು ಇಲ್ಲಿ ದೇವನಹಳ್ಳಿಯಲ್ಲಿ ಆವತಿ ಅಂತ ಹೇಳುವ ಒಂದು ಗ್ರಾಮಲ್ಲಿ ಸಹ ಆ ಕಾರ್ಯಕ್ರಮನ ಕಲ್ಸಕ್ಕೆ ಶುರು ಮಾಡಿದೆ. ಇಲ್ಲಿಯ ಜನಗಳಿಗೆ ಗೊತ್ತಲೆ ಅರೆಭಾಷೆ ಅಂತ ಗೊತ್ತಲೆ, ನಮ್ಮ ಸಂಸ್ಕೃತಿ, ಉಡುಗೆ ತೊಡುಗೆ ಅಂತ ಸಹ ಗೊತ್ತಲೆ. ಅವು ಹೇಗೆ ಕಲ್ತು ಅಂತ ಹೇಳ್ರಿ, ಯಾಕಂದ್ರೆ ಇಲ್ಲಿ ಎಂತ ಆತಂತ ಹೇಳ್ರೆ ಹಾಡನ್ನ ಬರ್ದು ಕಲ್ಸಿ ಅವೇ ಹಾಡುವಂತ ಒಂದು ಪದ್ಧತಿನ ನಾನು ಇಟ್ಕೊಂಡವಳೆ ಇಲ್ಲಿ. ಇಲ್ಲಿಯವು ನಮ್ಮ ಒಂದು ವರ್ಡ್, ಈಗ ನಾವು ಕೊಡಗಿನವು ದಕ್ಷಿಣ ಕನ್ನಡದವು ಸಾಧಾರಣ ಅರೆಭಾಷೆನ ಕೇಳಿದ್ದವೆ, ಗೊತ್ತುಂಟು ಹೆಂಗೆ ಅಂತ ಹೇಳಿ. ಬಟ್ ಇಲ್ಲಿನ ಜನಾಂಗ ಹೆಂಗೆ ಅಂತ ಹೇಳ್ರೆ ಅದನ್ನ ಬರ್ದು ಕಲ್ತು ಅರೆಭಾಷೆ ಹಾಡನ್ನ ಸಹ ಹಾಡಿ. ಇತ್ತೀಚೆಗೆ ನಾವು ಮೈಸೂರ್ಲಿ ಒಂದು ಕಾರ್ಯಕ್ರಮ ಕೊಟ್ಟು ಅಲ್ಲಿ ಕೂಡ ಪಾರ್ಟಿಸಿಪೇಷನ್ ಮಾಡಿದ್ದು ಲಾಯ್ಕಾಬಾದ್. ನಾನು ಎಂತ ತಿಳ್ಕೊಂಡದ ಈ ಭಾಷೆ ಬಗ್ಗೆ ಅಂತ ಹೇಳಿದ್ರೆ, ನಾವು ಸಾಮಾಜಿಕವಾಗಿ ಯಾರು ಸಹ ಜಾತಿವಾದಿಗ ಆಗಿರ್ದುಲೆ, ಸಾಮಾಜಿಕವಾಗಿ ಯಾರು ಸಹ ಭಾಷಾವಾದಿಗ ಆಗಿರ್ದುಲೆ. ಆದ್ರೆ ವೈಯಕ್ತಿಕವಾಗಿ ಬಾಕಕನ ನಮ್ಮ ಭಾಷೆ, ನಮ್ಮ ಮಾತೃ ಭಾಷೆ ಅಂತ ಹೇಳುವ ಅಭಿಮಾನ ಎಲ್ಲವಕ್ಕೆ ಸಹ ಇದ್ದದೆ. ನಮ್ಮ ಮನ್ಸಿಗೆ ಅದು ಬಂದಿದ್ದದೆ, ಅದು ನಮ್ಮ ಭಾಷೆ ಅಂತ ಹೇಳಿ. ಭಾಷೆನ ನೋಡಿ, ಈಗ ನಮ್ಮ ಮಾತೃ ಭಾಷೆ ಇಲ್ಲಿ ಅರೆಭಾಷೆ ಕಲಿಯವು ಎಲ್ಲಾ ಒಳೋ ಅರೆಭಾಷೆ ಮಾತನಾಡುವ ಜನಾಂಗದ ಒಬ್ಬಟ್ಟು ಬೇರೆಯವ್ ಸಹ ಇರುವರಿಂತ ಜ್ಞಾನ ಮಾಡಿಕೊಂಡನೆ ನಾನು. ಬಟ್ ಅರೆಭಾಷೆ ನನ್ನ ಮಾತೃಭಾಷೆ ಅಂತ ಹೇಳುವ ನಿಟ್ಟಿಲಿ ನಾನು ಮಾತಾಡುದು ಅಂತ ಹೇಳಿದ್ರೆ, ನಾವು ನಮ್ಮ ಮನೇಲಿ ಮಾತಾಡುವ ಭಾಷೆನ ಮಾತೃಭಾಷೆ ಅಂತ ಕರಿತೇವೆ, ತಾಯಿ ಭಾಷೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಬೇರು, ನಮ್ಮ ತಾಯಿ, ಅದು ಜೀವ ಕೊಡುವ ಭಾಷೆ, ನಮ್ಮ ಜೀವನಕ್ಕೆ ಒಂದು ಜೀವ ಕೊಡುವ ಭಾಷೆ ಅಂತ ಹೇಳಿ. ಆ ಭಾಷೆ ಯಾಗ ಬೆಳೆಯೋಕು ಅಂತ ಹೇಳಿ ನಾವು ಹೇಳ್ವೆ ಅಲ್ಲ. ಈಗ ಪ್ರತಿ ಭಾಷೆ, ಈಗ ಕನ್ನಡದಂತ ಕನ್ನಡ ಭಾಷೆನೇ ಈಗ ಅಳಿವಿನ ಅಂಚಿನಲ್ಲಿ ಉಂಟು ಅಂತ ಹೇಳ್ಕಕ್ಕನ ಒಂದು ಸಣ್ಣ ಜನಾಂಗ ಇರುದು, ಒಂದು ಪ್ರಾದೇಶಿಕವಾಗಿ ಮಾತಾಡುವಂತಹ ಒಂದು ಭಾಷೆ ಇರುದು ನಮ್ಮ ಕನ್ನಡ ಭಾಷೆನ ಒಂದು ಭಾಗ. ಅಂತ ಒಂದು ಭಾಷೆ ತುಂಬಾ ಹೊಡೆತಕ್ಕೆ ಒಳಗಾದೆ. ಆಗ ನಾವು ಹೇಳ್ದು ಅಂತ ಹೇಳಿದ್ರೆ ಭಾಷೆ ಬೆಳೆಸೋಕು ಅಂತ ಹೇಳಿ. ಬೆಳೆಸುದು ಅಂತ ಹೇಳ್ರಿ ಅಂತ ಹೇಳಿ ನಾವು ಮನೆಯಿಂದ ಹೊರಗಡೆ ಒಂದು ಪಾಟ್ನ ಇಟ್ಟು ಪಾಟಲ್ಲಿ ಒಂದು ಗಿಡ ಬೆಳೆಸುವೆಲ್ಲ ಹೊರಗೆ, ಹಂಗೆ. ಆದ್ರೆ ನಾನು ಭಾಷೆ ಬೆಳೆಯೋಕು ಅಂತ ಹೇಳ್ರೆ ಹೇಳ್ದು ಭಾಷೆನ ಬಳಸೋಕು. ನಮ್ಮ ಸಂಸ್ಕೃತಿ ಬೆಳೆಯೋಕು ಅಂತ ಹೇಳ್ರೆ ಮನೆಯಿಂದ ಹೊರಗೆ ಇಟ್ಟು ಬೆಳೆಯೋದಲ್ಲ, ನಾವು ಬಳಸೋಕು. ನಮ್ಮ ಭಾಷೆನ ನಾವು ಮನೆಯಲ್ಲಿ ಬಳಸೋಕು, ನಮ್ಮ ಸಂಸ್ಕೃತಿನ ನಾವು ನಮ್ಮ ಮನೆಯಲ್ಲೇ ಆಚಾರ ವಿಚಾರಗಳನ್ನ ಮನೆಯಲ್ಲಿ ಬಳಸೋಕು. ಬಳಸಕಾಕನ ಖಂಡಿತವಾಗ್ಲೂ ಭಾಷೆ ಬೆಳೆದದೆ ಅಂತ ಹೇಳಿ ನಂಬಿಕೊಂಡು ಬಂದಿರೋಳು ನಾನು. ಹಂಗೆ ಇಲ್ಲಿ ಕೂಡ ನಂಗೆ ಊರಿಂದ ಯಾರ ಫೋನ್ ಬಂದರೂ ಸಹ ನಾನು ಅರೆಭಾಷೆಲೇ ಮಾತಾಡೋದು. ಇಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಸಹ ನಮ್ಮ ಗೇಂಟಿ ಸೀರೆನೇ ಉಟ್ಕೊಂಡು ಹೋದು. ಇಲ್ಲಿ ಮಾತಾಡೋಕೆ ಸಹ ನಾನು ಹೇಳಿ, ನಮ್ಮದು ಕೊಡಗು ದಕ್ಷಿಣ ಕನ್ನಡ, ಅಲ್ಲಿ ಒಂದು 10 ಕುಟುಂಬ 18 ಗೋತ್ರದ ಗೌಡಗ ಒಳ ನಾವು ಅರೆಭಾಷೆ ಮಾತಾಡುವೆ, ನಮಗೊಂದು ಭಾಷೆ ಉಂಟು, ನಮಗೆ ನಮ್ಮದೇ ಆದ ಸಂಸ್ಕೃತಿ ಉಂಟು ಅಂತ ಹೇಳಿ ಅಂತಹ ಅಭಿಮಾನನ ನಾವು ಬೆಳೆಸಿಕೊಂಡು ಹೋಗ್ಕೊಂತ. ಇನ್ನೊಂದು ಹೇಳ್ರೆ ಭಾಷೆ ನಮ್ಮಲ್ಲಿ ಬಳಸೋ ಮೂಲಕ ಬೆಳೆದದ್ದು. ಇನ್ನು ಹೇಗೆ ಅಂತ ಹೇಳಿದ್ರೆ, ಒಂದು ಭಾಷೆ ತನ್ನ ಪರಿಮಿತಿನ ದಾಟಿ ಹೊರಗಡೆ ಹೋಗು. ಬರೀ ಅರೆಭಾಷೆ ಜನಾಂಗದವು ಮಾತ್ರ ಅಲ್ಲ, ಆ ಪರಿಧಿನ ದಾಟಿ ಬಿಟ್ಟು ಹೊರಗಡೆ ಹೋಗು ಅಂತ ಅದು ನನ್ನ ಅಭಿಪ್ರಾಯ. ಅಂತ ಹೇಳಿದ್ರೆ ಭಾಷೆನ ಮಾತಾಡದ ಜನಾಂಗದವು ಕೂಡ ಕಲಿಯುವಂತ ಒಂದು ವೇದಿಕೆನ ನಾವು ಕಲ್ಪಿಸಿಕೊಡಬೇಕು. ಅವಕ್ಕೆ ಸಹ ನಮ್ಮ ಭಾಷೆನ ಬೆಳಕಿಗೆ ತರುವಂತಹ ಒಂದು ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಿಕೊಡಬೇಕು. ಮೋಸ್ಟ್ಲಿ ಈ ವೇದಿಕೆ ಈಗ ಏನಿಲ್ಲಿ ಅರೆಭಾಷೆ ಕಲಿತಾ ಅವಳೋ ನಾವು ಇದು ಆ ಕೆಲ್ಸನ ಮಾಡ್ತಾ ಉಂಟು ಅಂತ ನಾನು ಖಂಡಿತ ಅಂದ್ಕೊಂಡನೆ. ಹಂಗೆ ಈಗ ಕಲಿಯೋಕೆಲ್ಲ ಹೇಳ್ದು ಝೂಮ್ ಈ ಕ್ಲಾಸ್ ಮುಗ್ದ ಮೇಲೆ ಮರೆಯೋದಲ್ಲ ಅಥವಾ ಪುಸ್ತಕದಲ್ಲಿ ಬರೆಯೋದಲ್ಲ, ಎಷ್ಟಾದೆ ಅಷ್ಟು ಮಾತಾಡಿಕೊಂಡು ಇದ್ದರೆ ಮಾತ್ರ ನಾವು ಕಲ್ತದ್ದು. ಈಗ ಸ್ಕೂಲ್ದ ಹಂಗೆಲ್ಲ ಬಾಯ್ಪಾಠ ಮಾಡ್ತಾ ಇದ್ದಾರೆ ಮಾತ್ರ ಅದು ನಮಗೆ ಆಗಾಗಬಾರ್ದು. ಕ್ಲಾಸ್ ಮುಗ್ದಂಗೆ ಮರೆಯೋದು ಬೇಡ, ಎಷ್ಟು ಆದೆ ಹಂಗೆ ಮಾಡಿ. ಯಾರಿಗೆ ಕಾಲ್ ಮಾಡ್ರೆ, ಊರಿಗೆ ಕಾಲ್ ಮಾಡ್ರೆ, ಹತ್ರದವು ಯಾರೋಳು ಮಾತಾಡಿ. ಮತ್ತೆ ಮನೇಲಿರುವ ಸಣ್ಣ ಮಕ್ಕಳಿಗೆ ಮನೆಯಿಂದನೇ ಭಾಷೆನ ಕಲ್ಸೋಕು. ಹಂಗೆ ಅರೆಭಾಷಿಗರಲ್ಲದವು ಇಲ್ಲಿ ಬಂದು ಏನ್ ಕಲಿತಾವಳ್ರಿ, ಅಭಿನಂದನೆಗ ನಾನು ಹೇಳ್ತಾವಳೆ. ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳ್ರೆ ಭಾಷೆ ನಾನು ಆಗ್ಲೇ ಹೇಳ್ದಂಗೆ ತನ್ನ ಗಡಿನ ದಾಟಿ ಹೊರಗಡೆ ಹೋದ್ರೆ ಮಾತ್ರ ಆ ಭಾಷೆ ಜಗತ್ತಿನ ಬೆಳಕಿಗೆ ಬಂದ್ರೆ ಮಾತ್ರ ಆ ಭಾಷೆ ಹುಟ್ಟು ಅಂತ ಗೊತ್ತಾದ್ದು. ಮತ್ತೆ ಅದು ಇನ್ನಷ್ಟು ಬಳಕೊಂಡು ಹೋದು ಅಂತ ಹೇಳಿ ಬಳಸಿಕೊಂಡು ಹೋದು ಅಂತ ಹೇಳಿ. ಇನ್ನೇನಾದ್ರೂ ಕೇಳಕ್ಕಿದ್ದಾರೆ ನೀವು ಮಾತಾಡಕ್ಕು, ನಾನೇ ಆತ ಇಷ್ಟೊತ್ತು ಮಾತಾಡ್ದು. ಏನಾದ್ರು ಕೇಳಿಕೊಟ್ಟ ಅವರೊಟ್ಟಿಗೆ ಸಾಹಿತ್ಯ ಮತ್ತೆ ಕಲೆಯಲ್ಲಿ ಅವು ಮುಂದೆ ಅವಳು
ಅದರ ಬಗ್ಗೆ ನಾ ಕೇಳಿದ್ರೆ ಏನಿಲ್ಲ, ಅದೊಂದು ಹವ್ಯಾಸ ನಂದು. ಸಮಯ ಹಾಕನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾವಳೆ. ಇನ್ನೊಂದು ಮಿಲಕನಿಗೆ ಹೇಳಿಕೆ ಮಾಡ್ತೋದಿನ ಆಗ ನಮ್ಮ ಟೀಮ್ ಅಂತ ಹೇಳಿದ್ರೆ ನಾ ಮತ್ತೆ ಜಾಯ್ನ್ ಆದವ ಸತೀಶ್ ಅಗ್ಪಾಲ್ ಅಂತ ಹೇಳುವಳ ಬೆಳ್ತಂಗಡಿ ಅವು ನಮ್ಮ ಈ ಸ್ಕೂಲ್ ನ ಪ್ರಿನ್ಸಿಪಲ್. ಕಾಣ್ತೋಟ ಅಲ್ಲಿ ಅವಳ ನೋಡಿ ನೀಲಿ ಶರ್ಟ್ ಹಾಕಿದ್ರು. ಈಗ ಕಂಡು ಅವು ಸರ್ ಹೇಳಿಕೊಳ್ಳಿ ಸರ್ ಅದು ಹೇಗೆ ಅಂತ. ನನಗೆ ಕೂಡ ಅಷ್ಟು ಟಚ್ ಇಲ್ಲ. ಇವು ಡಿಜಿಟಲ್ ಟಚ್ ಕೊಡ್ತಿರು ಎಜುಕೇಶನ್ ಸಿಸ್ಟಮ್ ನಮ್ಮ ಯಾವ್ದು ಹಿಂದುಳಿದ ಭಾಷೆ ಕೆಲವು ಈಗ ಒಂದು ಜಾಗತೀಕರಣ ಸುಳಿಯಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅನ್ನು ಉಳಿಸಿಕೊಳ್ಳುವುದು ತುಂಬಾ ಚಾಲೆಂಜ್. ಯಾಕೆಂದ್ರೆ ಒಂದೊಂದು ಲ್ಯಾಂಗ್ವೇಜ್ ಇನ್ನೊಂದು ಲ್ಯಾಂಗ್ವೇಜ್ ಅನ್ನು ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ನಾವು ಆದಷ್ಟು ನಮ್ಮ ಭಾಷೆಯನ್ನ ಡಿಜಿಟಲ್ಗೆ ತಂದು ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಯಾವಾಗ ಡಿಜಿಟಲ್ಗೆ ನಾವು ಬಂದಿಲ್ಲ ಅಂದ್ರೆ ಅಥವಾ ಈ ಮೀಡಿಯಾವನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಕಲಿಕೆ ಆಗಲಿ ಯಾವುದೇ ಅದು ತುಂಬಾ ಹಿಂದೆ ಉಳಿಯುತ್ತೆ. ಹೌದು. ಅದೇ ಭಾಷೆ ಅಂತ ಉಪಭಾಷೆ ಅಂತ ಹೇಳಿದ್ರೆ ನಾನು ಬರೀ ಅರೆಭಾಷೆ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಹೊಡೆತ ಸಿಗ್ತಾ ಇರೋದು ತುಳು ಇರುದು, ಕೊಂಕಣಿ ಇರುದು, ಕೊಡವ ಭಾಷೆ ಇರುದು, ಈ ಬ್ಯಾರಿ ಇರುದು ಉಪಭಾಷೆಗ. ಹೌದು, ಅದು ಬೆಳಕಿಗೆ ಬರೋಕು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಒಂದು ಮಾಧ್ಯಮದ ಮೂಲಕ ತುಂಬಾ ಮುಟ್ಟಿದೆ. ಹೌದು, ಆ ಇದರಲ್ಲಿ ನಾವು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಭಾಷೆಗಳಿಗೆ ಒಂದು ಡಿಜಿಟಲೈಸೇಷನ್ ಟಚ್ ಕೊಟ್ಬಿಟ್ಟು ಸ್ವಲ್ಪ ಪುಷ್ ಮಾಡೋಣ ಅಂತ. ಓಕೆ, ನಿಮ್ದು ಲಾಸ್ಟ್ ಕ್ಲಿಯರ್ ಆತ್ಲೆ? ಇನ್ನೊಬ್ಬ ಉಳ್ದವರ ಹೇಳಿಕೊಂಡೆ ನಾನು ನಮ್ಮ ಟೀಮ್ ಅವರ ಅದರಲ್ಲಿ ವಿವೇಕಾನಂದ ಮಂಡೇಕರ್ ಅಂತ ಹೇಳಿ ಗುತ್ತಿಗಾರ ಸುಬ್ರಹ್ಮಣ್ಯ ಕಣೆವು ಕಾಣ್ತಾಳ ನೋಡಿ. ನಮಸ್ಕಾರ. ಎಂತಂತ ಹೇಳಿದ್ರೆ ನಮ್ಮದೊಂದು ಟೀಮ್ ವರ್ಕ್ ಇದೆ, ಒಂದು ಭಾಷೆನ ಬೆಳೆಸಮ್ಮ ಅಂತ ಹೇಳಿ. ಹಂಗೆ ಏನ್ ಸತೀಶ್ ಹೇಳ್ದಂಗೆ ನಮ್ಮದು ನೀವು ಹೇಳ್ದಂಗೆ ಯಾವ್ದು ಭಾಷೆಗಳ ಅಳಿವಿನಂಚಲಿಯೊಳೋ ಅದಕ್ಕೆ ನಮ್ಮ ಕರಾವಳಿ ಕಲಾ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ್ದ ನಾವು. ಸತೀಶ್ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದ. ಸೊ ಇಲ್ಲಿ ಮೊಸರು ಕುಡಿಕೆಯಿಂದ ಹಿಡಿದು ಕೆಲವು ಒಂದು ಭಾಷಾ ಕವಿಗೋಷ್ಠಿ, ಕವಿ ಕಾವ್ಯ ಕೂಟ ಅಂತ ಹೇಳಿ ಒಂದು ಗ್ರೂಪೇ ಉಂಟು ನಮ್ಮದು. ಅದರಲ್ಲಿ ಎಲ್ಲಾ ಭಾಷೆಗಳ ನಮ್ಮ ಒಂದು 2-3 ಅಳಿವಿನಂಚಲಿರುವ ಪರವ ಭಾಷೆ ಇರುದು ಅಥವಾ ಒಂದು ಈ ನೇಕಾರರ ಭಾಷೆ ಇರುದು, ಅದಕ್ಕೆ ಸಮೇತ 1-2-3 ಕೆಲವು ಮನೆ ತನಕ ಮಾತ್ರ ಮಾತಾಡ್ಬೇಕು, ಕೆಲವು ಮನೆಗ ಅಂತ ಇದಕ್ಕೆ ಸಹ ಒಂದು ಭಾಷೆ ಉಂಟು ಅಂತ ತಿಳಿಯಪಡಿಸುವಂತ ಒಂದು ಕಾರ್ಯ ಆಗ್ತಾ ಉಂಟು. ಹಂಗೆ ಇದು ಈಗ ಅರೆ ಭಾಷೆ ತುಳು ಒಂದು ಕ್ಲಾಸ್ ನಡೆಸಿಕೊಟ್ಟಳು ಕಲಿಯೋಕೆ. ಹಂಗೆ ಇದು ಅರೆ ಭಾಷೆ 2ನೇ ಸಂಚಿಕೆ ನಮ್ಮದು, 2ನೇ ಭಾಷೆ. ಮುಂದಕ್ಕೆ ಈಗ ಕುಂದ ಕನ್ನಡ ಅದ ಪ್ಲಾನ್ ಆಗ್ತಾ ಉಂಟು. ಹಂಗೆ ಎಲ್ಲ ಭಾಷೆಗಳ ಒಂದು ಕಲಿಯುವಂತಹ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡುದು ಸತೀಶ್ ಒಂದು ಇದು ಅವರದೊಂದು ದೊಡ್ಡ ಸ್ಥಿತಿ ಅಂತ ಹೇಳಿದ್ರೆ. ಇವಲ್ಲದೆ ನಮ್ಮ ಪುನೀತ್ ಅಣ್ಣ ಗೊತ್ತುಂಟಲ್ಲ, ಪುನೀತ್ ರಾಘವೇಂದ್ರ ಕುಂಟಗಾಡು ಅವಳು, ಅವರೊಟ್ಟಿಗೆ ಪುನೀತ್ ರಾಘವೇಂದ್ರ ವಿನೋದ್ ಮುಡಗದ್ದೆ, ವಿನೋದ್ ಬಾವ, ಮತ್ತೊಬ್ಬ ರಮೇಶ್ ಶ್ರೀ ನಡುಮನೆ ಅಂತೇಳಿ ಅವರ ಪರಿಚಯ ಉಂಟು ನಿಮಗೆ? ಬಹುಶಃ ಒಳನ ಅಷ್ಟು ಜನ ಅವಳು. ಇವನ್ ಕೂಡ ಅರೆ ಭಾಷೆ ಅಂತ ತಿಳ್ಕೊಳ್ಳುವಾಗ ಹೆಚ್ಚಿನವರಿಗೆ ಅರೆ ಭಾಷೆ ಇದೆ ಇಲ್ವಾ ಅಂತ ಗೊತ್ತಿಲ್ಲ. ಆ ಕಡೆ ನಾರ್ತ್ಗೆ ಹೋದ್ರೆ, ಕುಂದಾಪುರ, ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಿಮ್ಮದೊಂದು ವಾಯ್ಸ್ ಕ್ಲಿಯರ್ ಇಲ್ಲ ನಂಗೆ. ಹೌದಾ? ಅವು ಆಕ್ಚುಲಿ ಅರೆ ಭಾಷೆವಲ್ಲ, ಅವು ತುಳು. ನಮ್ಮ ನೆಂಟರು ಅಂತ ಹೇಳಕ್ಕೆ ಕಲಿತಾವಳ ಈಗ. ಹೌದೌದೌದು, ಕಲಿತಾವಳ. ಹಂಗೆ ತುಂಬಾ ಖುಷಿ ಆದೆ. ಹೌದು, ನಾನು ಆಗ್ಲೇ ಹೇಳ್ದಂಗೆ ವೈಯಕ್ತಿಕವಾಗಿ ಮಾತ್ರ ನಾವು ಭಾಷಾವಾದಿ, ಜಾತಿವಾದಿ ಅಂತ ಕರಿಯಕ್ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಅಲ್ಲ. ನಾವು ಎಲ್ಲಾ ಭಾಷೆಗಳನ್ನ ಪ್ರೀತಿಸ್ತೀವಿ. ಮತ್ತೆ ಬರೆಯೋಕ್ಕೂ ಓದಕ್ಕೂ ಅಷ್ಟೇ. ಭಾಷೆಲಿ ಎಷ್ಟು ಗೊತ್ತುಂಟು ಅಷ್ಟು ನಾವು ಬರೆಯೋಕು ಬೆಳಕಿಗೆ ಬಂದದೆ. ಸಾಹಿತ್ಯಗ ಬರೋಕು ಅದರಲ್ಲಿ ನಾವೀಗ ಏನು ಈ ಕೆಲಸ ಮಾಡ್ತಾವಳೋ ಅದು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಂಗೆ ಸಹ ಮುಂದೆ ಬರೋಕು ಆಗಷ್ಟ ಭಾಷೆ ಬೆಳಕಿಗೆ ಬಂದದೆ. ಮತ್ತೆ ಬರೆಯೋ ಮಾತ್ರ ಅಲ್ಲ. ಹಾ ಕೇಳ್ದೆ ಡಾಕ್ಟರ್ ಪುನೀತ್. ಹಾ ಸಾರಿ, ಎಲ್ಲ ಪ್ಯಾಕಪ್ ಆಗಳೆ, ವಾಯ್ಸ್ ಕೇಳ್ತಾ ಇರ್ಕಿಲ್ಲ, ಪಿಪಿ ಕಿಟ್ಲೊಳೆ. ಓಕೆ ಓಕೆ, ಈಗ ಒಂದು ರಿಕ್ವೆಸ್ಟ್, ನೀವೀಗ ಸಾಹಿತ್ಯದಲ್ಲಿ ಇರುವ ಕಾರಣ ಒಂದು ಅರೆ ಭಾಷೆನ ಪದ್ಯನ ಹೇಳಿ ಎಲ್ಲರಿಗೆ ತೋರಿಸಿಕೊಡೋಕು ಅಂತ. ಅರೆ ಭಾಷೆ ಪದ್ಯನ ಮೊನ್ನೆ ಓದಿದೆ ಇಲ್ಲಿಲ್ಲೇ ನಿಂತಿದ್ದಂಗೆ ಹೇಳಿ. ಯಾಕಂತ ಹೇಳಿದ್ರೆ ನಾವೀಗ ಮಾತಾಡುದು ಕಲ್ಸ್ಬೇಕಷ್ಟೇ ಹೊರತು ಪದ್ಯ ಹೇಳಿದ್ರೆ ಹಿಂಗೆ ಅಂತೇಳಿ ನಾವ್ ಇಲ್ಲಿವರೆಗೆ ಕಳ್ಸಿದ್ವಿ. ಓಕೆ, ನಾನೊಂದು ಜಾನಪದ ಗೀತೆನ ಹೇಳನೆ. ಸಾಧಾರಣ ಯಾರಿಗ್ ಗೊತ್ತಿರಕ್ಕಿಲ್ಲ, ಅದು ಯಾವ್ದಾದ್ರು ಅರೆ ಭಾಷೆ ಹಿಂಗೆ ಹಾಡುವೆ ಅಂತ ಗೊತ್ತಾದ್ರೆ ಸಾಕಲ್ಲ. ಹೌದು. ಸಾಧಾರಣವಾಗಿ ನಾನು ಆಗ್ಲಿಂದ ಹೇಳ್ತಾವಳೆ. ಥ್ಯಾಂಕ್ ಯು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಾನು ಶುರು ಮಾಡಿದೆ ನನ್ನ ಅರೆ ಭಾಷೆ ಸಾಂಸ್ಕೃತಿಕ ಕಾರ್ಯಕ್ರಮನ.
ಶುರು ಮಾಡಿ ಕಾಕನ ನಮ್ಮ ಅರೆಭಾಷೆ ಮಾತಾಡುವವರಲ್ಲಿ ಎಂತೆಲ್ಲ ಕಲಾ ಪ್ರಕಾರಗ ಉಂಟು, ಸಾಂಸ್ಕೃತಿಕ ಕಲೆಗ ಉಂಟು ಅಂತ ಹೇಳಿ ಕಲಿಯಕ ಹೋಕನ ತುಂಬಾ ಗಮನಕ್ಕೆ ಬರ್ತದೆ. ಅದ್ರಲ್ಲಿ ಜೋಗಿ ಕುಣಿತ ಇರ್ದು, ಈ ಸಿದ್ಧವೇಷ ಸಾಧಾರಣ ಸೌತ್ ಕೇಂದ್ರ ಕಡೆ ಎಲ್ಲ ಮಾಡುವೆ, ಎಲ್ಲವಕ್ಕೆ ಗೊತ್ತುಂಟು ಸಿದ್ಧವೇಷ ಅಂತ ಹೇಳ್ದು. ಭೂತದ ಕೋಲ ಇರ್ದು, ಆಟಿಕಳಂಜೆ ಇರ್ದು, ನಮ್ಮ ದೀಪಾವಳಿ ಬಲೀಂದ್ರ ಪೂಜೆ, ಇವುಗಳನ್ನೆಲ್ಲ ಪ್ರದರ್ಶನ ಕಲೆಯಾಗಿ ಹೆಂಗೆ ವೇದಿಕೆಗೆ ತರೋಕು ಅಂತ ಅಷ್ಟೇ ನಾನು ಪ್ರಯತ್ನ ಮಾಡಿದೆ. ಎಲ್ಲ ನಮ್ಮ ಹಳ್ಳಿಲಿ ನಡೆದದೆ. ಇಂದಿನ ತುಂಬಾ ಜನ ದೊಡ್ಡವಕ್ಕೆ ಸಹ ಗೊತ್ತಲೆ, ಮಕ್ಕಳಿಗಂತೂ ಗೊತ್ತೇ ಇಲ್ಲ ಈ ಆಚರಣೆಗ ಎಲ್ಲ. ನಮ್ಮ ಹುತ್ರಿ ಕೋಲಿರ್ದು, ಅದು ಕೊಡಗಿನ ಒಂದು ಸಾಂಪ್ರದಾಯಿಕ ಕಲೆ ಅಂತಾನೆ ಹೇಳಕ್, ಗೌಡ ಜನಾಂಗದವ್ರದ್ದು ಮಾತ್ರ ಅಂತ ಹೇಳಿಕ್ಕಿಂತ ಕೊಡಗಿನ ಸಾಂಪ್ರದಾಯಿಕ ಕಲೆ ಅಂತಾನೆ ನಾವು ಕರಿಯಕ್ ಅದನ್ನೆಲ್ಲ ಕಲ್ತ್ಕೊಂಡು ಹೋಗಕನ ನಮಗೆ ಒಂದು ಸಿಕ್ಕಿತು ಸುಗ್ಗಿ ಕುಣಿತ, ಜೋಗಿ ಕುಣಿತ ಅಂತ ಹೇಳಿ. ಹಿಂದೆಲ್ಲ ಜೋಗಿಗ ಮನೆಗೆ ಹಾಡಿಕೊಂಡು ಬರ್ತಾ ಇದ್ದೋಗಡ, ಈಗ ಕಮ್ಮಿ ಔಟು. ಜೋಗಿ ಕುಣಿತದ ಬಗ್ಗೆ ನಂಗೆ ಮೊದ್ಲು ಗಮನಕ್ಕೆ ತಂದದ್ದು ನನ್ನ ಅಕ್ಕನ ಅತ್ತೆ ಕೆದಂಬಾಡಿ ಮನೆಯವು. ಅದ್ರ ಒಂದು ಸಣ್ಣ ಒಂದು ಪ್ಯಾರನ್ನ ನಾನು ಹೇಳಿದೆ, ಅದು ಹೆಂಗೆ ಬಂದದೆ ಅಂತ ಹೇಳಿ. ಇದು ಹಿಂದೆಲ್ಲ ಮನೇಲಿ ನೆಲ್ಲಕ್ಕಿ ಉರ್ಸಿಕೊಂಡಿರ್ತದಲ್ಲ, ಆ ನೆಲ್ಲಕ್ಕಿ ಬೆಳಕನ್ನ ನೋಡಿಕೊಂಡು ಪುತ್ರಿ ಹಬ್ಬದ ದಿನ ಜೋಗಿ ಮನೆಗೆ ಬಾದು. ಜೋಗಿ ಮನೆಗೆ ಬಾಕನ ಮನೆ ಓಡತ್ತಿ ಜೋಗಿನ ಮಾತಾಡ್ಸೋದು, ಕನ್ವರ್ಸೇಷನ್ ಆ ರೀತಿಲಿ ಬಂದದೆ. ಇದು ಹೆಂಗೆ ಹಾಡ್ತಿದ್ದೋ ಅಂತ ನಾವ್ಗೆ ಗೊತ್ತಲೆ, ಯಾವ ರಾಗಲಿ ಹಾಡ್ತಿದ್ದೋ ಅಂತ ಯಾರಿಗೆ ಸಹ ಗೊತ್ತಲೆ. ಹಂಗಾಗಿ ನಮ್ಮ ಮೌಲ್ಯ ಬಾಲಡಿ ಅಕ್ಕನು ನಂಗೆ ಒಂದು ರಾಗ ಸಂಯೋಜನೆ ಮಾಡಿ ಕೊಟ್ಟದ್ದು. ಆದ್ರೆ ಇದರಲ್ಲಿರುವ ಸಾಹಿತ್ಯ ಎಲ್ಲ ಜಾನಪದ ಸಾಹಿತ್ಯನೇ ಇಲ್ಲಿರ್ದು. ಅದು ಹಿಂಗೆ ಬಂದದೆ ಸ್ಟಾರ್ಟಿಂಗ್. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ನೀ ಎಲ್ಲಿಂದ ಬಂದ ಭೈರಪ್ಪ ಜೋಗಿ ತಾಲಿ ತಾಲಿಯೋ, ನಾ ಕಿಗ್ಗಟ್ಟು ನಾಡಿಂದ ಬಂದದ ತಾಯವ್ವ ತಾಲಿ ತಾಲಿಯೋ. ನೀ ಎಲ್ಲಿಂದ ಬಂದ ಭೈರಪ್ಪ ಜೋಗಿ ತಾಲಿ ತಾಲಿಯೋ, ನಾ ಕಿಗ್ಗಟ್ಟು ನಾಡಿಂದ ಬಂದದ ತಾಯವ್ವ ತಾಲಿ ತಾಲಿಯೋ. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ನೀ ಯಾಕಾಗಿ ಜೋಗಪ್ಪ ಕೊಡಗಿಗೆ ಬಂದೆ ತಾಲಿ ತಾಲಿಯೋ, ನಾ ಕೊಡಗನ ಹುತ್ತರಿ ನೋಡಿಕೆ ಬಂದೆವ್ವ ತಾಲಿ ತಾಲಿಯೋ. ನೀ ಯಾಕಾಗಿ ಜೋಗಪ್ಪ ಕೊಡಗಿಗೆ ಬಂದ ತಾಲಿ ತಾಲಿಯೋ, ನಾ ಕೊಡಗನ ಹುತ್ತರಿ ನೋಡಿಕೆ ಬಂದೆವ್ವ ತಾಲಿ ತಾಲಿಯೋ. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ನೀ ಹಬ್ಬಕ್ಕೆ ಬಂದವ ಇಲ್ಯಾಕೆ ಬಂದ್ಯೋ ತಾಲಿ ತಾಲಿಯೋ, ನಾ ತಂಬಿಟ್ಟು ಬಾಳೆಹಣ್ಣು ತಿಂಬಕ್ಕೆ ಬಂದೆವ್ವ ತಾಲಿ ತಾಲಿಯೋ. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ನೀ ಹುತ್ತರಿ ಹಬ್ಬಕ್ಕೆ ಇಲ್ಯಾಕೆ ಬಂದ್ಯೋ ತಾಲಿ ತಾಲಿಯೋ, ನಾ ನಿಮ್ಮನೆ ನೆಲ್ಲಕ್ಕಿ ಬೆಳ್ಕಂಡು ಬಂದೆವ್ವ ತಾಲಿ ತಾಲಿಯೋ. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ಜೋಗಿನ ಕಂಡರೆ ಹೊಡಿಬೇಡಿ ಮಕ್ಕಳೇ ತಾಲಿ ತಾಲಿಯೋ, ಜೋಗಿನ ಬೈದರೆ ಸೊಂಟನೆ ಬಿದ್ದೋದು ತಾಲಿ ತಾಲಿಯೋ. ಜೋಗಿನ ಕಂಡರೆ ಬೈಬೇಡಿ ಮಕ್ಕಳೇ ತಾಲಿ ತಾಲಿಯೋ, ಜೋಗಿನ ಬೈದರೆ ಸೊಂಟನೆ ಬಿದ್ದೋದು ತಾಲಿ ತಾಲಿಯೋ. ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ, ತಾಲಿ ತಾಲಿಯೋ ಲಲ್ಲಲ್ಲ ತಾಲಿ ತಾಲಿಯೋ. ಹಿಂಗೆ ಜೋಗಿ ಕುಣಿತದ ಕನ್ವರ್ಸೇಷನ್ ನಡೀತಾ ಹೋದೆ. ಲೈಕ್ ಔಟು ನಾಸುರು ಕೇಳ್ದತ್ತ. ನೀನನ್ನ ಡ್ಯಾನ್ಸ್ ವಿಡಿಯೋ ಕೇಳುದು ಮಾತ್ರ, ನೋಡ್ಬೇಡ ಯಾವ್ದು ಇಲ್ಲ ಇಲ್ಲ, ಅದು ನೋಡಿಲ್ಲ ನಾ. ಯಾವ್ದು ಅಕ್ಕಿ ರಾಗಿ ಬೀಸುದು ಅಕ್ಕಿ ಬೀಸುದು ನಾನು ಹೇಳೆ, ಇದು ಕೇಳ್ತಿಲ್ಲ. ಅದ್ರಲ್ಲಿ ಇತ್ತ ಇದು? ಇತ್ತು. ಹೌದಾ? ನಾ ಪೂರ ಇದನ್ನ ಇಂಥ ಹಾಡುಗಳನ್ನೇ ಇಲ್ಲಿ ಇರೋವೆಲ್ಲ ಇಲ್ಲಿ ಲಾಯ್ಕ ಹಾಡೋವಳು ಅರೆಭಾಷಿಗರಲ್ಲ, ಬಟ್ ಅವಕ್ಕೆ ಬರ್ದು ಹೇಳಿ ಪದಗಳನ್ನೆಲ್ಲ ಸ್ವಲ್ಪ ಪದಗ ಅವಕ್ಕೆ ಕಷ್ಟ ಅದೆಲ್ಲ. ಹೌದು ಅಂತದೆಲ್ಲ ಕಲ್ಸಿ ತುಂಬಾ ಲಾಯ್ಕ ಹಾಡಿವೆ. ನಮ್ಮ ಕ್ಲಾಸ್ 1 ಗಂಟೆದು 9:30ವರೆಗೆ ಇದ್ದದೆ. ನೀವು ನೋಡಕ್ ನಾ ಮಾಸ್ಟರ್ ಅಲ್ಲತ್ತ ಸುಮ್ಮನೆ ಹೆಂಗೆ ಟ್ರೈ ಮಾಡ್ದಾರೆ ಭಾಷೆಯಲ್ಲಿ. ಇಲ್ಲ ಶುರು ಮಾಡಿ ಹಾಗದ ನೋಡಿ ಬಂದಕ್ಕೆ ಧನ್ಯವಾದ. ಲಾಸ್ಟ್ ಆಗಿದ್ದರೆ ನೀವು ಇನ್ನೊಮ್ಮೆ ಧನ್ಯವಾದ ಹೇಳಮ್ಮ, ಎಲ್ಲರೂ ಈಗಲೇ ಹೇಳಿಬಿಟ್ಟವೆ. ನಂಗೆ 9 o'clock ಕೋವಿಡ್ ರಿಪೋರ್ಟ್ ಕಳಿಸಿಕ್ಕಿದ್ದದೆ. ನಾನ್ ಸಹ ಪುನೀತಣ್ಣ ನಂಗೆ ಆನ್ ಡ್ಯೂಟಿ. ಥ್ಯಾಂಕ್ ಯು ಮಿಲನ ಅಕ್ಕ. ನಿಮ್ಮ ಸರ್ವಿಸ್ ಆಗಲಿ, ನಿಮ್ಮ ಒಂದು ಸಾಂಸ್ಕೃತಿಕ ಒಂದು ಕೆಲಸಗಳ
ಬಾರಿ ನೋಡ್ತಾವಳ ಇದರಲ್ಲಿ ನೀವು ಇಲ್ಲಿ ಬಂದು ಮಾತಾಡಿ ನಮಗೊಂದು ಒಳ್ಳೆ ಒಂದು ಒಳ್ಳೆ ಹಿತನುಡಿಗಳು ಹೇಳಿಲ್ಲರಿ, ಭಾಷೆ ಬಗ್ಗೆ ಹೇಳಿಲ್ಲರಿ. ಧನ್ಯವಾದ ತುಂಬಾ. ನಮ್ಮ ಧನ್ಯವಾದ ಎಲ್ಲವಕ್ಕೆ ಸಹ ಕೇಳ್ದವಕ್ಕೆ ಸಹ. ಭಾಷೆ ಬಳಸಿ ಭಾಷೆ ಬೆಳೆಯಲಿ, ಅರೆಭಾಷೆ ಕಲಿಯಕ್ಕೆ ಆಸಕ್ತಿಲಿ ಬಂದ ಎಲ್ಲವಕ್ಕೆ ಸಹ ಒಳ್ಳೇದಾಗ್ಲಿ. ಆ ಭಾಷೆನ ಕಲಿಯನೆ ಮತ್ತೆ ಭಾಷೆನ ಮಾತಾಡಿ, ನಮ್ಮನ್ನ ಸಹ ಎಲ್ಲಿ ಕಾಂಡಗ್ರೆ ಸಹ ಅರೆಭಾಷೆಲೆ ಮಾತಾಡಿ. ಸರಿ, ಧನ್ಯವಾದ. ನೀವು ತರಗತಿ ಶುರು ಮಾಡಿ ಮನೋಜ್. ಮಾಡ್ತಾವಳೆ. ಸರ್ ಇದು ಸ್ಕ್ರೀನ್ ಶೇರ್ ಮಾಡ್ಲಿಕ್ಕಿತ್ತು. ಒಂದ್ ನಿಮಿಷ. ಸಂದೀಪಣ್ಣ ಬಾತ್ಲೆ. ಸಂದೀಪಣ್ಣ ಇಲ್ಲಲ್ಲ. ಇಂಡಿಯಾ ಟೀಮ್ ಕ್ರಿಕೆಟ್ ಕೊಹ್ಲಿ ಹೆಂಗಿಲ್ಲನ ಸಂದೀಪಣ್ಣ ಅರೆಭಾಷೆ ಕ್ಲಾಸ್ ಇಲ್ಲದರೆ ಅದು ಚೂರು. ನಂದು ಅಲ್ಲ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ. ನಂದು ಬರ್ತಿದೆ, ನಿಮ್ಮ ಕಟ್ ಕಟ್ ನಂದು? ಸ್ವಲ್ಪ ಬಂತಿ, ಕ್ಲಿಯರ್ ಇದೆ. ಓಕೆ. ಕೊಟ್ರ ಸರಿ ಇಲ್ಲ ಅಲ್ಲ? ಕೊಟ್ಟಿಲ್ಲ. ಅದು ಇನ್ನೊಂದು ಕೊಟ್ರ ಅಂದ ನೀವು? ಶೇರ್ ಕೊಟ್ಟಿದ್ದೇನೆ ಅಲ್ಲ, ಅದು ಜನರಲ್ ಶೇರ್ ನಿಮ್ಗೆ ಬಂದಿರುತ್ತೆ ಇವಾಗ. ಹೌದಾ? ಓಕೆ. ಇಲ್ಲ ಅದರ್ ಪಾರ್ಟಿಸಿಪೆಂಟ್ ಶೇರಿಂಗ್ ಅಂತ ಬರ್ತಿದೆ. ಬಹುಶಃ ನೀವು ನನ್ನ ಮೊಬೈಲ್ ಕೊಟ್ರ ಅಂತ. ಅದು ಇಂಡಿವಿಜುವಲ್ ಕೊಡುದಲ್ಲ, ಜನರಲ್. ಅದು ಮತ್ತೊಂದು ಯಾರು ಶೇರ್ ಮಾಡಿರೋದು? ಇಲ್ಲಲ್ಲ, ನಿಮಗೆ ಆ ತರ ಬರ್ತಿದೆ. ಒಂದ್ ನಿಮಿಷ, ಮೋಸ್ಟ್ ನಂದು ಶೇರ್ ಆಗಿರ್ಬೇಕು. ಓಕೆ ಓಕೆ, ಒಂದ್ಸಲ ತೆಗಿತೇನೆ. ಈಗ ಈಗ ಬಂತು. ಅವಾಗ ಆಡಿಯೋ ಶೇರ್ ಮಾಡಿದ್ದಲ್ಲ, ನಂಗೆ ಗೊತ್ತಾಗಿಲ್ಲ. ಈಗ ಹಿಂದೆ ಎಂತ ಮಾಡುದು ಅಂತೇಳಿ ಒಂದು ಎಲ್ಲ ಕಿರ್ದು ಮಂಡಳಿ. ನಿನ್ನೆ ಹೇಳ್ದಂಗೆ ಪ್ರಶ್ನಾರ್ಥಕ ಪ್ರಶ್ನೆ ಕೇಳ್ದೆ ಹೆಂಗೆ ಅಂತ ಹೇಳಿದೆ. ಎಲ್ಲ ಒಳರಿಯಲ್ಲ? ಎಚ್ಚರ ಒಳರಿಯ ಮಲಗಿದಾರಿಯ? ಪದ್ಯ ಕೇಳ್ತಾ ಲಾಲಿ ಎಲ್ಲ ಲಾಲಿ ಅಂತ ಹೇಳ್ತಾರೆ ಕಣ. ಯಾರೆಲ್ಲ ಒಳರಿ ಅಮ್ಮೆ ಮಾತಾಡಮ್ಮ ಮತ್ತೆ ಸ್ವಲ್ಪ ಇಂದು ಮಾತಾಡದ ಹಾಕಿಯಲ್ಲಿ ಇದು ಎಕ್ಸೆಲ್ ಇಂದು ಪ್ರಶ್ನೆ ಮಾಡ್ದೆ ಹೆಂಗೆ ತಿಳಿಯಲ್ಲ. ಕಾಣ್ತಾ ಉಂಟ ನಿಮ್ಗೆ ಸ್ಕ್ರೀನ್ ಶೇರಿಂಗ್? ಕಾಣ್ತಾ ಉಂಟು. ಫಸ್ಟ್ ಪೇಜ್ ಕಾಣ್ತಾ ಉಂಟಲ್ಲ ನಿಮಗೆ? ಹಾ, 2ನೇ ಪೇಜ್ಗೆ ನಾ ಹೋದೆ ಈಗ. ಬಾತಾ ಓಕೆ. ನೀವು ಸ್ಕ್ರೀನ್ ಶೇರ್ ಮಾಡಿರೋದು ಅಲ್ಲ ಅಥವಾ ವಿಂಡೋ ಶೇರ್ ಮಾಡಿರೋದು? ನಾನು ವಿಂಡೋ ಶೇರ್ ಮಾಡಿದ್ದೇನೆ. ಸ್ಕ್ರೀನ್ ಅಲ್ಲ ಇದು ಸ್ಕ್ರೀನ್ ಶೇರ್ ಅಲ್ಲಿ ಕೊಟ್ಟಿರೋದು. ಅಂದ್ರೆ ಕ್ಲಿಯರ್ ಕಾಣ್ತಿದೆ. ಯಾಕೆ ಈ ತರ ಇದೆ? ರೆಸ್ಯೂಮ್ ಮಾಡಿ, ಶೇರ್ ರೆಸ್ಯೂಮ್ ಮಾಡಿ. ಸ್ಟಾಪ್ ಶೇರ್ ಮಾಡಿ ವಾಪಸ್ ಕೊಡ್ಲಾ? ಒಂದ್ ನಿಮಿಷ, ಸಾರಿ. ಅದು ಪಿಪಿಟಿ ದಿನ ಪ್ರಾಬ್ಲಮ್ ಇರ್ಬೇಕು, ಮೊನ್ನೆ ಅದೇ ತರ ಆಯ್ತಲ್ಲ. ಹೌದು, ಈಗ ಬರ್ತಾ ಇರೋ ನೀವು ಬಂದು ಹಾಗೆ ಚಾಯಕ್ಕೆ ಅಂತ ಹಿಂಬತ್ತು ಗಮ್ಮತ್ ಎಂತ ಇತ್ತ ಚಾಯಕ್ಕೆ? ಮೊನ್ನೆ ಯಾರೋ ಚಿಕನ್ ತಿಂದಿದ್ದಲ್ಲ ಚಾಯ್ ಹಿಂಬತ್ತನ ಚಾಯಕ್ಕೆ. ಶೇರಿಂಗ್ ಅಂತ ಬರ್ತಿದೆ ಸರ್. ಬಟ್ ಹೌದು, ನಳಿನಿ ಮೇಡಮ್ ಇಡ್ಲಿ, ನಂಗೆ ನಳಿನಿ ಮೇಡಮ್ ಅವ್ರ ಇಡ್ಲಿ ತಿಂಡಿ ಅಲ್ಲಿ ಮನೇಲಿ ಇಡ್ಲಿ ತಿನ್ಬೇಕು ಒಂದ್ಸಲ ಯಾವಾಗಾದ್ರು. ಇಡ್ಲಿ ಮತ್ತೆ ಅವರಲ್ಲಿ ಇಡ್ಲಿ ಸ್ಪೆಷಲ್ ಅಂತ. ಇದು ನಾನು ಶೇರ್ ಮಾಡ್ತೀನಿ ಸರ್ ಒಂದು ಸಿಸ್ಟಮ್ ಅಲ್ಲಿ. ಓಕೆ ಬಂತಲ್ಲ. ಇದು 11 ದಿನ. ಇದು 11 ದಿನ ಇಂದು ಅರೆಭಾಷೆಯಲ್ಲಿ ಪ್ರಶ್ನಾರ್ಥಕ ಪದಗ ಹೆಂಗೆ ಅಂತ ಪದಗಳ ಬಳಸದಲ್ಲಿ ಮತ್ತೆ ಮಾತಾಡಿ ಕಾರಣ ಎಲ್ಲೆಲ್ಲಿ ಬಂದಂತ ಹೆಚ್ಚಾಗಿ ಬಂದ ಪ್ರಶ್ನೆನೇ ಅಲ್ಲ, ಜಾಸ್ತಿ ಎಲ್ಲರ ಮಾತಲ್ಲಿ ಬಂದ ಪ್ರಶ್ನೆ ಇದಾಗಿದೆ. ಇದರ ಬಗ್ಗೆ ಬಹುಶಃ ಗೊತ್ತಿರುದು ನಿಮಗೆ. ನಿಮಿಷ ಮಾತುಕತೆ ನಡೆಸಲಿಕ್ಕೆ ಪ್ರಶ್ನೆಗಳಿಗೆ ಕಣಕ್ ಬಳಸಿದ ಪದಗಳೇ ಪ್ರಶ್ನಾರ್ಥಕ ಪದಗ. ಕೆಲವೊಮ್ಮೆ ಕ್ರಿಯಾಪದ ಕೂಡ ಪ್ರಶ್ನಾರ್ಥಕ ಆದೆ. ಅದು ಯಾವ ತರ ನಾ
ಸ್ಟಾಪ್ ಆಯ್ತು, ಕೇಳ್ತಾ ಇಲ್ಲ. ಮನೋಜ್ ಅವರು ಸ್ಟಕ್ ಆಯ್ತು. ಕನ್ನಡದಲ್ಲಿ ಯಾವ್ದು ಉಂಟು ಹೇಳಕ್ಕ ಪ್ರಶ್ನಾರ್ಥಕ ಪದ? ಕನ್ನಡ ಪ್ರಶ್ನಾರ್ಥಕ ಪದ ಏನು? ಏಕೆ, ಯಾಕೆ, ಯಾರು, ಯಾಕೆ, ಎಲ್ಲಿಗೆ, ಎಲ್ಲಿಗೆ, ಹೇಗೆ, ಹೌದಾ, ಸ್ಟಕ್, ಮನೋಜ್ ಅವ್ರದ್ದು ಸ್ಟಕ್ ಆಗ್ತದೆ. ಹೌದು, ಸಮಸ್ಯೆನೂ ಆಯ್ತು, ಸಾರಿ. ಈಗ ಬಾತಲ್ಲ ಹ್ಮ್ ಕನ್ನಡ ಅರೆಭಾಷೆ. ಅರೆಭಾಷೆಲಿ ಯಾರು ಅಂತ ಹೇಳುದು, ಯಾರು ಮತ್ತೆ ಬೇರೆ ಅದೊಟ್ಟ ಯಾರು, ಯಾಕೆ, ಹೇಗೆ, ಹೇಗೆ, ಎಲ್ಲಿ, ಯಾವಾಗ, ಈ ತರ ಸುಮಾರು ಉಂಟಲ್ಲ. ಅದೇ ಅರೆಭಾಷೆ ಕಡೆ ಚೂರು ಚೂರು ಬದಲಾವಣೆ ಕೆಲವೊಂದು ಕಡೆ, ಒಂದೊಂದು ಪದಗಳಲ್ಲಿ ಸಂಪೂರ್ಣವಾಗಿ ಇಡೀ ಬೇರೆ ಪದಗ ಬಂದದೆ. ಶುರು ಯಾರು ಅಂತೇಳಿ, ಈ ಯಾರು ಬಳಸು ಎಲ್ಲಿ? ಯಾರು, ನೀವ್ ಯಾರು, ನೀನು ಯಾರು, ನೀವು ಯಾರು, ನೀ ಯಾರು, ಯಾವ ವಚನ ಅಂತೇಳಿ ಗೊತ್ತಿಲ್ಲ, ಗೊತ್ತಾಯಲ್ಲ. ನೀವ್ ಯಾರು, ನೀವ್ ಯಾರು, ನೀವ್ ಯಾರು ಬಹುವಚನ ಹೇಳುವಂತದ್ದು. ನೀ ಯಾರು, ವಿದ್ಯಾರ್ಥಿನಿ, ನೀವ್ ಯಾರು, ಆಶೀಷವು ನಳಿನಿ ಮೇಡವಕ್ಕೂ ಕೇಳಕ್ ಸೂರ್ಯನ ಪ್ರಶ್ನೆ ಅನ್ನೋದು. ಯಾಕಂತ ಅವು ನಿಮ್ಮನ್ನ ದೊಡ್ಡ ನೀ ಯಾರು, ಹಾ ನೀವ್ ಯಾರು ಅಂತ ಹೇಳಕ್ ದೊಡ್ಡವಕ್ಕೆ ಆತರ. ನೀವ್ ಯಾರು, ನಳಿನಿ ಮೇಡಮ್ ಉತ್ತರ ಕೊಡಕ್ ಆ ಪ್ರಶ್ನೆಗೆ. ನಾನು ಅರೆ ಭಾಷೆ ಮಾತಾಡೋ ವಿದ್ಯಾರ್ಥಿ. ಹಾ, ಈಗ ಆಶೀಶ್ ಕೊಡಿಯಕ್ ನೀವು ಕೇಳಿದ್ಯಾ ಪ್ರಶ್ನೆ? ನಿಮ್ಮನ್ನ ಸಣ್ಣ ಮಾವ, ನೀವು ಕೇಳಕ್. ನೀವ್ ಯಾರು ಮಾರ್ರೆ? ನೀ ಯಾರು, ನೀ ಯಾರು, ಸರಿ. ಆತರ ಸಣ್ಣವಂಗೆ ನೀ ಯಾರು, ದೊಡ್ಡವಕ್ಕೆ ನೀವ್ ಯಾರು ಅಂತ. ಇದಲ್ಲದೆ ಬೇರೆ ಎಲ್ಲೆಲ್ಲಿ ಬಂದದೆ? ಜಗಳ ಕಣ ಜಾಸ್ತಿ ಬಂದಿದೆ. ನೀ ಯಾರು ಮಾರ ಅಂತ ಹೇಳಲ್ಲ, ಕದರ್ಸಿ ಕೇಳ್ದು ನೋಡಿ, ನೀ ಯಾರು ಹೇಳಿಕೆ ಅಂತ. ಆ ಕಡೆ ಯಾರು ನಡುಲಿ ಕೂಡ ಬಂದದೆ ಕೆಲವೊಮ್ಮೆ. ಇಲ್ಲಿ ಹೆಂಗೊಟ್ಟು ಕೊನೆಗೆ ಉಂಟಲ್ಲ, ಇಲ್ಲಿ ನೀವ್ ಯಾರು ಅಂತ ಉಂಟಲ್ಲ, ಕೆಲವೊಮ್ಮೆ ನಡುವೆ ಕೂಡ ಬಂದೆ. ನೀ ಯಾರು ಮಾರಾಯ ಅಂತೇಳಿ ಬಂದೇನು, ನೀ ಯಾರು ಮಾರಾಯ ಅಂತ ನಡುವೆ ಕೂಡ ಬಂದೆ. ಬಟ್ ಪ್ರಶ್ನೆ ಯಾರು ಅಂತ ಬಂದ ಕಡೆ ಪ್ರಶ್ನೆ ಇರುವಂತ ಪದನೇ ಆಗಿವದೆ ಅಲ್ಲ. ಬೇರೆ ಯಾವ್ದಾರು ಒಂದು ಹಿಂಗೆ ಕೇಳುವಂತ ಒಂದು ಸಾಮಾನ್ಯ ಪ್ರಶ್ನೆ ಯಾರು ಬಳಸಿಕೊಂಡು ಹೇಳಕ್ಕ? ಅವ ಯಾರು, ಇವ ಯಾರು, ಹಾ ಅವ ಕರೆಕ್ಟ್. ಯಾರು, ಅದು ಯಾರು, ಅದು ಯಾರು, ಅದು ಗೂಡೆ ಇದ್ಯಾರು, ಅದು ಗೂಡೆ. ಸೂಪರ್. ಸತೀಶ್ವರಿಗೆ ಬಾತು, ಅರೆಭಾಷೆ ಬಾತು. ಬೇರೆ ಈಗ ಒಂದು ಎಲ್ರು ಕಂಪಲ್ಸರಿ ಎಲ್ರು ಅನ್ಮ್ಯೂಟ್ ಮಾಡಿ. ಹಾ, ಕಳ್ಳರು ಯಾರು? ಈಗ ಕಳ್ಳರು ಯಾರು? ಮೀನಾ, ಹರೀಶ್, ನೀತಾ ಎಲ್ರು ಅನ್ಮ್ಯೂಟ್ ಮಾಡಿ. ರಿನಿ ಇಂದು ಮಾತಾಡಿ ಕಣಕು, ಇಲ್ಲವರಿದ್ರೆ ಮುಂದೆ ಹೋಗಕ್ಕೆ ಬಂದ್ಬಿಟ್ಟು. ಕಲ್ಪನಾ ಕನೆಕ್ಟ್ ಆಗಿಲ್ಲ. ರಿನಿ ಅವ್ರು ಅನ್ಮ್ಯೂಟ್ ಮಾಡಿ. ವಿದೌಟ್ ಪರ್ಮಿಷನ್ ಮ್ಯೂಟ್ ಮಾಡ್ಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಪರ್ಮಿಷನ್ ಇದ್ದು ಮ್ಯೂಟ್ ಮಾಡುದು. ಆತರ ನೀವು ಪರ್ಮಿಷನ್ ಇಲ್ಲದೆ ಮ್ಯೂಟ್ ಮಾಡಿದ್ರೆ ಇಲ್ಲಿ ರಿಮೂವ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಗೆ ಅಲ್ಲಿ ಮ್ಯೂಟ್ ಮಾಡ್ದು ಯಾರು ಕೇಳಕ್ಕಲ್ಲ ಆತರ ಪ್ರಶ್ನೆ. ಅಲ್ಲಿ ಮ್ಯೂಟ್ ಮಾಡ್ದು ಯಾರು, ಅಲ್ಲಿ ಓಡಿ ಹೋದ್ ಯಾರು, ಅಲ್ಲಿ ಲೆಫ್ಟ್ ಆದ್ ಯಾರು, ಅಲ್ಲಿ ಲೆಫ್ಟ್ ಮ್ಯೂಟ್ ಮಾಡ್ಲಿಕ್ಕೆ ಹೇಳಿದ್ದು ಯಾರು? ಹಾ, ಅಲ್ಲಿ ಬಂದ ಯಾರು ಹೇಳ್ದೆ ಯಾರು ಗೊತ್ತಾತಾ ಪ್ರಶ್ನೆಗೆ ಎಲ್ಲೆಲ್ಲಿ ಬಂದೆ ಅಂತಿದ್ದು. ಅದಾಗಿ ಏಕೆ, ನೀ ಬಂದದ ಏಕೆ, ನೀವು ಬಂದದ ಏಕೆ, ಅಲ್ಲಿ ಎರಡು ಮಾಡಕ. ಅಲ್ಲಿ ಬೇಕಾರೆ ಬಹುವಚನ ಏಕವಚನ ಏನ್ ಬೇಕಾರೆ ಮಾಡಕ್ಕಿಲ್ಲಿ. ಅದು ಯಾರು ರಿನಿ ಅಂದ್ರೆ? ಅದು ಯಾರು, ಅದು ಎಲ್ಲಿಟ್ಟು ಆಮೇಲೆ. ಹೌದು, ಯಾರು. ಅನ್ಮ್ಯೂಟ್ ಮಾಡ್ತಿರ್ಲಿ. ಏಕೆನಾ
ಯಾಕೆ ಅಂತ ಬಂದದ ಹೆಂಗೆ? ಏಕೆ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್, ಅದಕ್ಕೆ ಮ್ಯೂಟ್ ಓಕೆ ಮಾಡಿದ್ದು. ಓಕೆ ಪರವಾಗಿಲ್ಲ, ಆ ಯಾಕೆ ತರ ಅಂತ ಕನ್ಫರ್ಮ್ ಹೇಳುದು? ಮಾಡಿ. ಮಡಿಕೇರಿ ಕೊಡೋ ಕಡೆ ಯಾಕೆ ಅಂತೇಳಿ ಕೂಡ ಬಳಸು ಆಯ್ತಾ. ಬರೇ ನಮ್ಮಲ್ಲಿ ಬಳಸುವಂಗೆ ಬರದೆ ಯಾಕೆ ಅಂತ ಕೂಡ ಹೇಳುವೆ. ನೀ ಯಾಕೆ ಬಂದದರ ಅಂತ ಹೇಳುವೆ ಇಲ್ಲಿ ಮಡಿಕೇರಿ ಕಡೆ ಅಲ್ಲ ಮಿಲ್ನಕ್ಕ. ರಾ ಹೇಳುವೆ, ಯಾ ಯೂಸ್ ಮಾಡುವೆ ಅಲ್ಲ. ಯಾ ಯೂಸ್ ಮಾಡಿ ಯಾರು ಅವ ಯಾರು ಮಾರಯ್ಯ, ಯಾ ಸ್ವಲ್ಪ ಯೂಸ್ ಮಾಡುವೆ. ಹೌದು ಹೌದು. ಏಕೆ ಯಾಕೆ ನೀ ಯಾಕೆ ಬಂದದ್ದು, ಅಲ್ಲಿ ನೀ ಬಂದದ್ದು ಏಕೆ ಅಂತ ಹೇಳ್ತದೆ. ನಾವು ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಬರ್ದದ್ದು. ಈ ಯಾಕೆ ಏಕೆ ನಡುಲಿ ಕೂಡ ಬಂದದೆ. ನೀ ಏಕೆ ಬಂದದ್ದು, ನೀ ಯಾಕೆ ಬಂದದ್ದು ಅಂತ ಹೇಳಕ್, ಏಕೆ ನೀ ಬಂದದ್ದು ಅಂತ ಕೂಡ ಹೇಳಕ್ ನೋಡಿ. ಏಕೆನೆ ಎಲ್ಲಿ ಬೇಕಾದ್ರೆ ಹಾಕಕ್, ಬಟ್ ಅದು ಪ್ರಶ್ನೆನೇ ಅದು. ಆ ಸಾಲು ಎಲ್ಲಿ ಹಾಕಿದ್ರು ಕೂಡ $1 ಅಲ್ಲ. ಜೀವನಣ್ಣ ನಿನ್ನೆ ಏಕೆ ಬಾತ್ಲೆ, 2ನೇ ಸಾಲು ನೋಡಿ. ಜೀವನಣ್ಣ ನಿನ್ನೆ ಏಕೆ ಬಾತ್ಲೆ, ಪುತ್ತೂರು ಜೀವನಣ್ಣ ಒಳರಿಯಾ ಬೈಕ್. ಒಳ್ಳೆ ಬೈಕ್ ಹಾಳಾಗಿತ್ತಾ? ಬೈಕ್ ಹಾಳಾಗಿತ್ತು. ನೀವ್ ಏಕೆ ಬಾಕಾಗದು ಅಂತ ಹೇಳಕ್ ನೋಡಿ. ಏಕೆ ನಡುಗೆ ಹಾಕಿ ಹಾಕೋಣ ಇಲ್ಲಿ. ನೀವ್ ಏಕೆ ಬಾಕಾಗದು. ನಾ ಮಿಲನಕ್ಕಂಗೆ ಕೇಳಕ್ ಮೊನ್ನೆ ಕೇಳಿದ್ದೆ ಬಹುಶಃ ಆರೆ ಭಾಷೆ, ಮತ್ತೆ ಟೆಕ್ಸ್ಟ್ ಮೆಸೇಜ್ ಬೇರೆ ತರ ಇತ್ತು. ಮಿಲನಕ್ಕ ನೀವ್ ಏಕೆ ಬಾಕಾಗದು, ನೀವು ಒಂದ್ಸರಿ ಯಾಕೆ ಬಾಕಾಗದು ಮಿಲನಕ್ಕ. ಆತರ ಹೆಸರು ಕೂಡ ಹಾಕಣಕ್ ನೋಡಿ. ನೀವು ಮಿಲನಕ್ಕ ಏಕೆ ಬಾಕಾಗದು, ಎಲ್ಲವೂ ಬಂದಳ ಏಕೆ ಬಾಕಾಗದು ಅಲ್ಲಿ ಹಾಕೋಣ ನೋಡಿ. ಯಾಕೆ ಬಾಕಾಗದು ಆತರ. ನೀ ಏಕೆ ಬಾತ್ಲೆ, ನಾ ಏಕವಚನಲ್ಲಿ ಕೆಲವು ನನ್ನ ಸಣ್ಣವ್ರನ್ನ ಹೇಳಕ್. ನೀ ಏಕೆ ಬಾತ್ಲೆ, ನಿನ್ನೆ ಆಟ ಆಡಿಗೆ ಏಕೆ ಬಾತ್ಲೆ, ಬೇರೆ ಏನಾರು ಊಟ, ನಿನ್ನೆ ಊಟಕ್ಕೆ ಏಕೆ ಬಾತ್ಲೆ, ನೀವು ಊಟಕ್ಕೆ ಬಂದದ್ದು ಏಕೆ ಅಂತ ಹೇಳುವೆ. ಇದು ಎಂತ ಹೇಳುವೆ ಅದಕ್ಕೆ, ಊಟ ಕೊಡಿಕೆ ಮನ್ಸಿಲ್ದ ಕಣ ಹೇಳುವೆ ನೋಡಿ. ನೀವು ಊಟಕ್ಕೆ ಬಂದದ್ದು ಏಕೆ ಅಂತ ಅಲ್ಲಿ ಬಂದ ಇದು. ನೀ ಬಾತ್ಲೆ ಬೇರೆ ಕ್ರಿಯಾಪದಕ್ಕೆ ನಾವು ಕಲ್ತೋಳಲ್ಲ ಅಲ್ಲಿಗೆಲ್ಲ ಹೇಳಕ್. ನೀ ಟಿವಿ ನೋಡಕ್ಕೆ ಏಕೆ ಬಾತ್ಲೆ. ಸೂಪರ್ ಸೂಪರ್. ಬೇರೆ ಜಾಗಿಂಗ್ ಯಾಕೆ ಬಾತ್ಲೆ. ಸೂಪರ್. ನೀ ಕೆಲ್ಸ ಯಾಕೆ ಬಾತ್ಲೆ. ಮತ್ತೆ ಚೂರು ಮುಂದೆ ಹೋದೆ ನಾ ತಪ್ಪಿ, ಚೂರು ಮುಂದೆ ಹೋದೆ. ಸಾರಿ ಏಕೆ ಬಾತ್ಲೆ, ನೀ ನೆನ್ನೆ ಶಾಲೆಗೆ ಏಕೆ ಬಾತ್ಲೆ. ಹೌದು ಹೌದು. ಇನ್ನೊಂದು ಇದು ಜಾಸ್ತಿ, ನಾವು 3ನೇ ಲೈನ್ ಇರುವಂತ ನಾವು ಎಲ್ಲ ಮೊನ್ನೆಂದಾಳೆ ಹೇಳ್ತಾಳ. ಇದ್ರ ಯಾರು ಹೇಳಿ ನೋಡ. ನೀವು ಏಕೆ ಬಾಕಾಗದು. ಅದಲ್ಲ ಅದಾತು, ಅದು ಸಹ ನೀವೇಕೆ ಬಾಕದಾತು. ಎಂತ ಎಂತನ್ನ ಎಲ್ಲಿ ಪ್ರಯೋಗ ಮಾಡ್ತೀರಿ, ನಿನ್ನ ಹೆಸರು ಎಂತ, ಮತ್ತೆ ನಿಂಗೆ ಎಂತ ಗೈಪು. ಸೂಪರ್ ಕರೆಕ್ಟ್. ಅದು ನಿಂಗೆ ಎಂತ ಗೈಪು ನೋಡಿ. ನಡುಗೆ ಬಾತ್ ಎಂತ ಇರುವಂತ ನಡುಗೆ ಬಾತ್ ಅಲ್ಲಿ. ನಿಮ್ಮ ಊರ ಹೆಸರು ಎಂತ. ನಿಮ್ಮ ಊರ ಹೆಸರು ಎಂತ. ಸೂಪರ್. ನನ್ನ ಊರ ಹೆಸರು ಕುಡಕಲ್ಲು. ಬೇರೆ ಅದು ಎಂತಯ ಅದು ನೋಡಿ. ಎಂತಯ ಅದಲ್ಲಿ ಹಾಕಣಕ್. ಯಾ ಎಂತರ ಮಡಿಕೇರಿ ಕಡೆ ಎಂತರ ಹಾಕೊಂಡ್ರೆ, ಸುಳ್ಯ ಕಡೆ ಎಂತ ಅಂತ ಹೇಳಿ ಹೇಳ. ಎಂತರ ಎಂತಯ. ನಿನ್ ಎಂತ ಮರ ಅಂತ ಹೇಳಲ್ಲ. ನೀನ್ ಎಂತ ಮರ ಎಂತ ಹೇಳಿ ಪ್ರಶ್ನೆ ಒಂದು. ಅದು ಎಲ್ಲಿ ಅದು ನೀವು ಕ್ವಶನ್ ಮಾರ್ಕ್ ಹಾಕಿದ್ರೆ ನಿಂಗೆ ಎಂತ ಬೇಕು, ನೀನ್ ಎಂತ ಮಾಡೋದು, ನೀ ಎಂತ ಮಾಡೋದು. ಮರ ಪಿರಿ ಪಿರಿ. ವಾವ್ ಸೂಪರ್. ಅರೆ ಭಾಷೆಲಿ ಅದು ಅಲ್ಲಿಲ್ಲ. ಎಂತ ಬೇಕು ಈಗ ನಮ್ಮ ಸಾಲಿಗೆ ಎಂತ ಬೇಕು ಮೇನ್ ಆಗಿ. ಏನು ಕನ್ನಡದಲ್ಲಿ ಏನು ಗೊತ್ತಲ್ಲ, ಈಚೆ ಕೂಡ ನೋಡಿಕೊಳ್ಳಿ. ಏನಂದ್ರೆ ಎಂತ, ಏಕೆ, ಊಟಕ್ಕೆ ಎಂತ, ಊಟಕ್ಕೆ ಕೋಳಿಗೈಪು ಆತರ. ಊಟಕ್ಕೆ ಎಂತ, ಎಂತನ ಸುರುಗೆ ಹಾಕಕ್ಕ. ಎಂತನ ಸುರುಗೆ ಸಾಲಿನ ಮೊದಲ ಫಸ್ಟ್ಗೆ. ಎಂತ ಕತೆ ಇದು, ಎಂತ ಕ್ಲಾಸ್ ಇದು, ಎಂತ ಚಂದ, ಎಂತ ಚಂದ, ಎಂತ ಚಂದ. ಎಂತ ಪೊರ್ಲು, ಎಂತ ಲಾಯ್ಕ್, ಎಂತ ಲಾಯ್ಕ್, ಎಂತ ನೋಡಿ. ಅರೆ ಭಾಷೆದಲ್ಲ ಅದೆಲ್ಲ ಟಿಪಿಕಲ್ ಅರೆ ಭಾಷೆಗಳು. ಎಂತ ಆತು
ಎಂತ ಲಾಯ್ಕ್ ನೋಡಿ ಅಲ್ಲಿ ಎರಡುಟ್ಟು ಆ ಗೂಡೆ ಎಂತ ಲಾಯ್ಕ್ ಅಂತ ಹೇಳ್ವೆ. ಎಂತ ಲಾಯ್ಕ್, ಎಂತ ಸುಂದರಿ ಅಂತ ಸ್ಟೇಟ್ಮೆಂಟ್ ಹೇಳ್ವೆ. ಅದು. ಹೌದು, ಅದು ಸ್ವಲ್ಪ ಬೇರೆ. ಆ ಗೂಡಿನ ಹೆಸರೆಂತ? ಆತರ ಎಂತ ಗೂಡಿನ ಕತೆ ಎಂತ ಅಂತ ಹೇಳುವಲ್ಲ. ಕೆಲವು ಸಂಶಯಲ್ಲಿ ಒಂದ್ ಎರಡು ಹೆಣ್ಮಕ್ಳು ಕುದ್ದುಕೊಂಡು ಆ ಗೂಡೆ ಸ್ವಲ್ಪ ಮಾತಾಡದೆ ಹೋದ್ರೆ ಹಂಗೆ ಹೇಳ್ವೆ, ಆ ಗೂಡಿನ ಕತೆ ಎಂತ, ಈ ಫಿಲ್ಮಿನ ಸ್ಟೋರಿ ಅಂತ ಅಲ್ಲಿ ಹೇಳ್ವೆ. ಅದಾಗಿ ಎಲ್ಲಿ ಅದು ನಾವು ಹೇಳುವ ಶೈಲಿಲಿ ಇದ್ದದೆ. ಶೈಲಿಗೆ ಇದು ಎಲ್ಲೆಲ್ಲಿ ಬಳಸಕ್ ಎರಡು ತರ ಹೇಳಕೊಂಡಿ. ಗಾಂಧಿ ಎಂತ ಮನುಷ್ಯ, ಸ್ಟೇಟ್ಮೆಂಟ್. ಗಾಂಧಿ ಎಂಥ ಮನುಷ್ಯ, ಆಶ್ಚರ್ಯ. ಹಂಗೆ ಆ ವರ್ಡ್ ಅನ್ನ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಳಕಂತ ದಾಟಿನ ಮೇಲೆ ಹೇಳುದು. ಈ 3 ಪದ ನೋಡಿ ಒಂದೇ ಮಾತ್ರ ಚೇಂಜ್ ಆಗಲ್ದು, ಬದಲಾವಣೆ ಆಗಲ್ದು. ಏನು ಇದ್ದದ್ದು ಎಂತ ಆಗ್ಬಿಟ್ಟು ಅರೆ ಭಾಷೆಲಿ, ಯಾರು ಇದ್ದದ್ದು ಯಾರು, ಏಕಿದ್ದದ್ದು ಏಕೆನೆ ಉಂಟು, ಎಲ್ಲಿದ್ದದ್ದು ಕೂಡ ಎಲ್ಲಿಯೇ. ಎಲ್ಲಿ ಬಾರಿ ಸುಲಭ. ಯಾರು ಹೇಳಿರ ಎಲ್ಲಿಗೆ? ಉದಾಹರಣೆಗ 2 ಉದಾಹರಣೆ, ಮತ್ತೆ ನೆಕ್ಸ್ಟ್ ಆಗ್ತಿ. ಎಲ್ಲಿಗೆ ಇಲ್ಲೇ ಎಲ್ಲಿಗೆನೂ ಹೇಳಕ್ ಅಲ್ಲಿ ಬೇಕಾರೆ ನಾ ಇನ್ನೊಂದ್ ಎಲ್ಲಿ ಒಳ ಈಗ ಎಲ್ಲಿ ಈಗ ಹೌದು. ಅದು ಎಲ್ಲಿ ಹುಟ್ಟು, ಅದು ಎಲ್ಲಿ ಹುಟ್ಟು, ಅದು ಎಲ್ಲಿ, ತಾಜ್ ಮಹಲ್ ಒಳದು ಎಲ್ಲಿ, ಆತರ. ಮತ್ತೆ ಬೆಂಗಳೂರ್ಲಿ ಮೆಜೆಸ್ಟಿಕ್ ಎಲ್ಲಿ ಕೇಳುವಲ್ಲ. ನೀವು ಫೋನ್ಲಿ ಮಾತಾಡ್ಕೊಂಡೆಲ್ಲ ಅದೇ ಬಳಸುದು. ಎಲ್ಲಿ, ನಾ ಎಲ್ಲಿ ಬರಕು, ನಾ ಎಲ್ಲಿ ಸಿಕ್ಕೋಕು, ಆತರ. ನಾನು ಎಲ್ಲಿ ಬರ್ಬೇಕು, ನಾ ಎಲ್ಲಿ ಸಿಗ್ಬೇಕು, ಎಲ್ಲಿ, ಈ ಲೊಕೇಶನ್ ಯಾವ್ದು, ಎಲ್ಲಿ ಅಂತ. ಆತರ ಎಲ್ಲಿ ಸುಲಭ ಉಂಟಲ್ಲ. ಯಾವಾಗ ನೋಡಿ ಮುಂದೆದು ಯಾವಾಗ ಇದ್ದದ್ದು ಯಾಗ. ಒಂದು ಪದ ಕಾಣೆ ಅರೆ ಭಾಷೆಗೆ ಬರೋದ, ಒಂದು ಪದ ಕಾಣೆ ಆಗ್ಬಿಟ್ಟು ಬಾದು ಯಾಗ ಅಂತ. ಇದು ಯಾಗನ ಕೊನೆಗೆ ಇಟ್ಟು ಮಾಡ್ದಂತ ಸಾಲು. ಬಾದು ಯಾಗ, ಮನೋಜ್ ನೀ ಬಾದಿ ಯಾಗ, ಆತರ. ಮನೋಜ್ ನೀ ಬಾದಿ ಯಾಗ, ಮಿಲನಕ್ಕ ನೀವು ಬಾದಿ ಯಾಗ, ಆತರ. ನೀವ್ ಹೋದಿ ಯಾಗ, ಅಲ್ಲಿ ಕ್ರಿಯಾಪದ ಯಾಗ ಹೋದೆಪ್ಪ. ಹೌದು, ಯಾಗ. ಮನೋಜನ ಹೇಳಿ. ನಾ ವಾಯ್ಸ್ ಮ್ಯೂಟ್ ಮಾಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದ. ಅದು ಪರವಾಗಿಲ್ಲ, ಅದು ಯಾಗ ಬಾವು ಅಂತ ನೋಡಿ. ಯಾಗನ ಸುರುಗಿ ಹಾಕಿದ್ವಿ ನಾವು. ನೆಂಟ್ರಿಗ ಯಾಗ ಬಾವು ನಡುಗೆ ಹಾಕಿನ. ಈಗ ನೋಡಿ, ಯಾಗನ ನಡುಗೆ ಹಾಕಿರೆ ನೆಂಟ್ರಿಗ ಯಾಗ ಬಾವು. ಮತ್ತೆ ಬೇರೆ ಎಂತ ಉಂಟ ಆತರ ನಡುಗಿಸಿ ಹೇಳಕ ಯಾಗನ. ಯಾಗ ಈ ಕೊರೋನಾ ಯಾಗ ಹೋದು. ಹೌದು. ಬೇರೆ ಬೇರೆ ಹೇಳಿ ಯಾರು. ನಳಿನಿ ಮೇಡಮ್. ಮಳೆ ಯಾವ ತಿಂಗಳಲ್ಲಿ ಬಾವು? ಹಾ, ಮಳೆನಾ ಯಾವ ತಿಂಗಳಾಗ ಬಾವು? ತಿಂಗಳ್ಳಿ ಬಾದು. ಮಳೆ ಯಾವ ತಿಂಗಳಲ್ಲಿ ಬಾದು. ಅದು ಯಾವ ಇದ್ದದ್ದು ಯಾವಾಗನೇ ಅಂತ. ಯಾಗಬಾದು, ಮಳೆ ಆಗಬಾದು, ಮಳೆ ಆಗಬಾದು, ಬಸ್ ಆಗಬಾದು. ಯಾಗ ನೀ ಹೋದು ನೋಡಿ. ಯಾಗ ನೀ ಯಾಗನ ಸುರುಗ ಕಣಕ್. ಯಾಗ ನೀ ಹೋದು ಅಂತ ಹೇಳಿದೆ ಆತರ. ಯಾಗ ನೀ ಹೋದು, ಯಾಗ ಮನೋಜ್ ಯಾಗ ನೀ ಹೋದು, ನಡುವೆ ಕೂಡ ಹಾಕಣಕ್. ಎಲ್ಲಿ ಹಾಕಿದ್ರೆ ಪ್ರಶ್ನೆನೇ ಅದು ಯಾಗ ಬಂದ ಹಾಕೋಣ ಅಲ್ಲ. ನಾವು ಮುಂದಿನ ಸ್ಲೈಡ್ ಪೈ ಸುಲಭಟ್ಟಲ್ಲ ಬರ್ಕಂಡು ಬೇಕಾದ್ರೆ ಮೇಲಿನ ಮೇಲೆ ಬೇಕಾದ್ರೆ ಮತ್ತೊಮ್ಮೆ ನಾವು ಹೇಳುವೆ. ಸುಲಭ ದೊಡ್ಡ ವ್ಯತ್ಯಾಸ ಏನಿಲ್ಲ. ಎಲ್ಲಿ ಏನು ಇದ್ದದ್ದು ಎಂತ ಆತು, ಯಾವಾಗ ಇದ್ದದ್ದು ಯಾಗಾತು, ಎಲ್ಲಿಯೇ ಯಾರು ಸ್ವಲ್ಪ ಹೇಳಿಕಣ ಮಾತ್ರ ವ್ಯತ್ಯಾಸ. ಯಾಕಾಗಿ, ನೀನು ಬಂದದ್ದು ಯಾಕಾಗಿ, ನೀ ಬಂದದ್ದು ಎಂತಕ್ಕೆ ಅಂತ ಹೇಳಿ. ಎಂತಕ್ಕೆ ನೋಡಿ, ಅಲ್ಲಿ ಬದಲಾವಣೆ ತುಂಬಾ ಒಟ್ಟಿದಾರಲ್ಲಿ. ಎಂತಕ್ಕೆ ಸ್ಲೈಡ್ ಕಾಣ್ತಾ ಇಲ್ಲ ಸರ್. ಕಾಣ್ತಿಲ್ಲ? ನನಗೆ ಕಾಣ್ತಾ ಉಂಟು. ಓ, ನನಗೆ ಮಾತ್ರ ಕಾಣ್ತಿಲ್ಲ ಅಂತ ಕಾಣ್ತಾ. ಹೌದು, ಎಂತಕ್ಕೆ ನೀ ಬಂದದ್ದು ಎಂತಕ್ಕೆ. ಬೇರೆ ಜನಾಂಗ ಜಗಳಾಡ್ದು ಎಂತಕ್ಕೆ. ಜನಗ ಜಗಳಾಡ್ದು ಎಂಚಕ್ಕೆ ಆಗ್ಬಿಟ್ಟ ತಪ್ಪು. ನಾ ಸ್ವಲ್ಪ ಬರ್ದಲ್ಲಿ ಮಿಸ್ಟೇಕ್ ಆಗ್ಬಿಟ್ಟು ಎಂತಕ್ಕೆ ಹಾಕು. ಬೇರೆ ಕೂಸು ಅಳೋದು ಎಂತಕ್ಕೆ. ಹಾ, ಸೂಪರ್. ಕೂಸು ಅಳದು ಮರಡುದು ಅಂತ ಹೇಳುವೆ. ಅಳುದಕ್ಕೆ ಅರೆ ಭಾಷೆಲಿ ಮರಡುದು ಎಂತಕ್ಕೆ. ಬೇರೆ ಎಂತಕ್ಕೆ ಹಿಂಗಾಡ್ದೆ. ಹಾ ನೋಡಿ, ಅವು ಸುರುಗಿ ಹಾಕಿದವು. ಎಂತಕ್ಕೆ ಸುರುಗಿ ಹಾಕಿ ಹೇಳ್ದು. ಎಂತಕ್ಕೆ ನೀ ಹಿಂಗಾಡಿ ಅಂತ ಅಲ್ಲ ಹೇಳ್ದು.
ಎಂತಕ್ಕೆ ನೀ ಹಿಂಗಾಡಿಯ, ಎಂತಕ್ಕೆ ನೀ ಹಿಂಗಾಡ್ ಎಂತಕ್ಕೆ ಅವ ಹಿಂಗಾಡ್ದೆ, ಎಂತಕ್ಕೆ ಕೂಸು ಮರಟದೆ ಅಂತ ನೋಡಿ. ಎಂತಕ್ಕೆ ಕೂಸು ಮರಟದೆ, ಎಂತಕ್ಕೆ ನೀವು ಮರ ಹತ್ತಿದೆ. ಎಂತಕ್ಕೆ ನೀವು, ನಿಂಗೆ ಅಲ್ಲಿ ಎಂತ ಸಿಕ್ಕಿದೆ ಎಂತ ನೋಡಿ, ವಾಪಸ್ ಅಲ್ಲಿ ಎಂತನ ಹಾಕಣಕ್ ಬೇಕ. ಎಂತಕ್ಕೆ ನೀ ಮರ ಹತ್ತುದು, ಅಲ್ಲಿ ಎಂತ ಸಿಕ್ಕಿದೆ ನಿಂಗೆ ಅಂತ ಆತರ. ಬೇರೆ ಎಂತಕ್ಕೆನ ನಡುಗಾಕ ಸುರುನ ಸಾಲನೆ ನೀವು ಇದು ಮಾಡಕ್ ಆ ಕಡೆ ಮಾಡ್ರು ಸರಿ. ಅದು ನೀ ಬಂದದ ಎಂತಕ್ಕೆ, ನೀ ಎಂತಕ್ಕೆ ಬಂದದ್ದು ಸಹ ಹೇಳಕ್ಕಲ್ಲ. ಅವ ಎಂತಕ್ಕೆ ಹೌದು ಹೌದು, ಎಂತಕ್ಕೆ ಎಲ್ಲಿ ಬೇಕಾದ್ರೆ ಹಾಕೊಳಕ್, ಅದು ಪ್ರಶ್ನೆನೇ. ಅದು ಎಂತಕ್ಕೆ ನೀ ಬಂದದ್ದು, ನೀ ಬಂದನಿ ಎಂತಕ್ಕೆ, ನೀ ಎಂತಕ್ಕೆ ಬಂದದ್ದು, ಪ್ರಶ್ನೆನೇ. ಅವ ಉತ್ತರ ಕೊಡ್ಲೇಬೇಕಲ್ಲಿ ಆತ. ಏನಾರು ಡೌಟ್ ಇದೆ ಅಲ್ಲಿ? ಇಲ್ಲ ಸರ್. ಎಂತಕ್ಕೆ ಸುಲ್ಬೊಟ್ಟು ಇಂದ ಬಾರಿ ಸುಲಭ. ಎಲ್ಲೋ ಮಾತಾಡ್ರೆ ಮಾತ್ರ ಇಂದ ಲಾಯ್ಕ್ ಅಷ್ಟೇ, ಹೇಳಿಕೊಂಡೋಕೆ ಎಂತೂ ಇಲ್ಲ. ನಂಗೆ ಇದು ಮಣಿಕಣ್ಣೆ ನೆಗಡಿಕೊಂಡಿದ್ದೇನ, ಇದಿಂದ ಎಲ್ಲ ಹೇಳ್ಬೇಕು ಉತ್ತರ ಅಂತ. ಎಷ್ಟು ಅಷ್ಟೇ, ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ. ಹೇಳಿಕಣ ನಿಮ್ಮ ಸ್ಲ್ಯಾಂಗ್ ಸ್ವಲ್ಪ ಇದು ಅದು ಮಾತಾಡುವ ಶೈಲಿ ಸ್ವಲ್ಪ ಬದಲಾವಣೆ ಅಷ್ಟೇ. ನೀ ಹೊಡೆದ ರನ್ ಎಷ್ಟು ಅಂತ, ಇದು ಎಷ್ಟನ್ನ ಕೊನೆಗೆ ಹಾಕಿ ಅಕೇರಿಗೆ ಹೇಳಿಲ್ಲ. ನೀ ಹೊಡೆದ ರನ್ ಎಷ್ಟು ಅಂತ, ನೀ ಹೊಡೆದ ರನ್ ಎಷ್ಟು, ಅವರ ತೂಕ ಎಷ್ಟು, ಇದಕ್ಕೆ ದುಡ್ಡು ಎಷ್ಟು, ಬೇರೆ ಏನಾರು ಹೇಳಕ್ಕ? ನಿಂಗೆ ಸಂಬಳ ಎಷ್ಟು? ಸೂಪರ್. ಇದು ಹುಡುಗರ ಸಂಬಳ ಕೇಳಬಾರ್ದು, ಹುಡುಗಿಯರ ವಯಸ್ಸ. ನಿನ್ನ ವಯಸ್ಸೆಷ್ಟು? ನಿನ್ನ ವಯಸ್ಸೆಷ್ಟು, ಪ್ರಾಯ ಅಂತ ಹೇಳುವೆ ವಯಸ್ಸಿಗೆ ಅರೆ ಭಾಷೆಲಿ. ಓಕೆನಾ? ಬೇರೆ ಏನಾರು ಎಷ್ಟು ನಡುಗಿ ಸೇರಿಯಾ ಯಾರು? ನಿಂಗೆ ಎಷ್ಟು ಮಕ್ಕ? ನಿಂಗೆ ಎಷ್ಟು ಮಕ್ಕ, ಸರಿ. ಇವು ಎಷ್ಟು ಹೊತ್ತಿಗೆ ಹೋದು? ಇದು ಮಿಲ್ಲಕ್ಕನೆ ಹೇಳ್ತಾಳದು. ಇದು ಯಾರು, ಇದು ಎಕ್ಸ್ಪರ್ಟ್ ಬಂದು ಅಂತ ನಾನ್ ಅಂದ್ಕೊಳ್ಳುವ. ಬೇರೆ ಯಾರು ಕಲಿಯವು? ನೀ ಎಷ್ಟೊತ್ತಿಗೆ ಬರುವೆ? ನೀ ಎಷ್ಟೊತ್ತಿಗೆ ಬಾದು? ಅದು ನಾವು ಎಷ್ಟೊತ್ತಿಗೆ ಈ ಕಡೆ ಬರುವ. ಸರಿ, ಬರುವ ಬಾವ. ಎಷ್ಟೊತ್ತಿಗೆ ಬಾವ? ಎಷ್ಟೊತ್ತಿಗೆ ಬಾವ. ಎಷ್ಟು ಸುರುಗಿ ಹಾಕಿ ನೋಡಿ ಈಗ ಪ್ರಶ್ನೆ ಮಾಡಿ. ಇದು ಸುಲ್ಬಟ್ಟು, ಬಾರಿ ಸುಲ್ಬಟ್ಟು ಮಾಡಿಕೊ. ಸ್ವಲ್ಪ ಕನ್ನಡದ ಸುತ್ತು ನೋಡಿ. ಎಷ್ಟು ಸಾರಿ ಹೇಳುದಿಯ ನಿಂಗೆ? ಯಾರ ಹೇಳುದಪ್ಪ, ಎಷ್ಟು ಫೋನ್ ಮಾಡುದಿಯ ನಿಂಗೆ? ಹೌದು, ಅದು ಹೌದು, ಎಲ್ಲ ಸರಿ, ಎಲ್ಲರೂ ಸರಿ. ಇಡ್ಲಿ ತಿಂದೆ? ಎಷ್ಟು ಇಡ್ಲಿ ತಿಂದ, ಅದು ಹೇಳಿ ಕಣ ಮಾತ್ರ ನೋಡಿ ಕಣಿ. ಎಷ್ಟು ಅಲ್ಲ, ಎಷ್ಟು ಅಂತ. ಹೌದಾ, ಇದಂಗೆ ಅರೆ ಭಾಷೆ ಕೂಡ ಹೌದಾನೆ. ಅಲ್ಲಿ ಮಳೆಗಾಡ ಹೌದಾ ಅಂತ, ಬೆಂಗಳೂರಲ್ಲಿ ಮಳೆಗಾಡ ಹೌದಾ, ಅಲ್ಲಿ ಎಲ್ಲಿ ನಮ್ಮ ಬಾರ್ಡರ್ಲಿ ಯುದ್ಧ ಆದೆ ಗಡ ಹೌದಾ, ಆದೆ ಗಡ ಅಂತ ಹೇಳಿದ್ರೆ ಅಂದರೆ ಗಡ ಅಂದರೆ ಹೌದಾ, ಅಂತೆ ಮಳೆ. ಹೌದು, ಮಳೆ ಅಂತೆ ಹೌದಾ, ಮಳೆಗಡ, ಮಳೆಗಡ, ಮಳೆ ಅಂತೆ ಮಳೆಗಡ ಹೌದಾ. ಅಲ್ವಾ ಅಂದ್ರೆ ಅದ್ರಲ್ಲಿ ಅಲ್ವಾ ಅಂದ್ರೆ ಅಲ್ಲನಾ ಅಂತ ಹೇಳುವೆ. ಅಲ್ಲನಾ ಅಂತ ಕೇಳ್ತು, ಅದೇ ಅಲ್ವಾ ಅಲ್ಲನಾ. ಬೇರೆ ಇಂದು ಕ್ಲಾಸ್ ಗಡ ಹೌದಾ, ಹೌದಾ ಸುರುಗಿ ಹಾಕ್ಯಾರ್ಯಾ? ಹೌದಾನ ಯಾರು ಸುರುಗಿ ಹಾಕಿರ್ಯಾ? ಹೌದಾನ ಸುರುಗಿ ಹಾಕಿ. ಹೌದಾ, ಇದು ಸತ್ಯನಾ? ಸುಳ್ಳಲ್ಲ ಸತ್ಯ. ಬೇರೆ ಹೌದಾ, ಅದು ಪೊಲೀಸ್ಗನ ಅಲ್ಲ ಕಳ್ಳರ ಆತರ ಹೇಳ? ಹೌದಾ, ಹೌದಾ, ನಿನ್ನ ಕೆಲೆ ನಾಯಿ ಹುಟ್ಟ? ಹೌದಾ, ಕೇಳೇನು, ಹೌದು ಆತರ ಹೇಳಿ ನೋಡಿ. ಹೌದಾ, ನಾಯಿ ಹೇಳಿದ್ದನಾ? ಹೌದಯ್ಯ, ಹೌದಾರ, ನೀ ಹಂಗೆ ಇಲ್ಲಿ ನೋಡಿ. ಈ ಎಲ್ಲಕ್ಕೆ ರಾ ಮತ್ತೆ ಯಾ ಸೇರಿಸಿ ಆ ಕಡೆ ಎಲ್ಲ ಅದು ಅದಕ್ಕೆ ಅದು ನಮ್ಮ ಅರೆ ಭಾಷೆ ಟಿಪಿಕಲ್ ಅರೆ ಭಾಷೆವಾದಿರಿ. ಎಂತಕ್ಕೆ ಯಾ ಮತ್ತೆ ರಾಕ್ಕೆ ಡಿಫ್ರೆನ್ಸ್ ಏನು ಬರುತ್ತೆ? ಅದೇನಿಲ್ಲ, ಹೇಳುವ ಊರು. ನಮ್ಮ ಊರಲ್ಲಿ ನಾನು ರೀಜನಲ್ ಎಂತಕೆರ ಅಂತ ಹೇಳುದು ಸ್ವಲ್ಪ ಕೊಡಗಿನ ಇದು, ಎಂತಕೆಯ ಅಂತ ಹೇಳುದು ದಕ್ಷಿಣ ಕನ್ನಡ, ಸುಳ್ಯ ನಮ್ಮದು. ನಮ್ಮ ಊರ್ಲಿ ಎರಡು ಬಳಸುವೆ, ಎಂತಕೆರ ಮತ್ತೆ ಎಂತಕೆಯ ಅಂತ ಹೇಳಿ ಎರಡು. ನಾವು ಕೆಲವೊಮ್ಮೆ ನೀ ಬಂದಿಯನಾ
ನೀ ಬಂದಿಯಾನಾ ಹಂಗೆ ಸಹ ಕೇಳಿವೆ. ಹೌದು. ಹಾಗ ನೋಡಿ ನೆಕ್ಸ್ಟ್ 4ನೇದು ಇದು ಕನ್ನಡದ ಹಾಗ ಉಂಟಲ್ಲ, ಹೌದಾ ವಿಷಯ ಹಾಗ ಅಂತ ಹೇಳಲ್ಲ, ಹಾಂಗೇನಾ ಅಂತ ಹೇಳಿ. ಇದು ಹಾಂಗೇನಾ, ಇದು ಹಾಂಗೇನಾ, ಈ ಝೂಮ್ ಆ್ಯಪ್ ಹಾಂಗೇನಾ ಅಂತ ಹೇಳಿದೆ. ನಮಗೆ ಗೊತ್ತಿರಲಿಲ್ಲ ಕೆಲವಕ್ಕೆ, ಯಾಕಂದ್ರೆ ಹಾಂಗೇನಾ ಅಂತ ಹೇಳಿದೆ. ಬೇರೆ ಒಟ್ಟು ಆ ತರದ್ದು ಹಾಂಗೇನಾ, ಇದು ಹಾಂಗೇನಾ ಬಿಡಿಸುದು, ಸೂಪರ್. ಚಿತ್ರ ಬಿಡಿಸುದು ಹಾಂಗೇನಾ, ಪದ್ಯ ಹೇಳುದು ಹಾಂಗೇನಾ, ಹಾಂಗೇನಾ. ನಮ್ಮೊಟ್ಟಿಗೆ ಇನ್ನೊಬ್ಬ ಗೊತ್ತಿರೋ ನಾವು ಕೇಳಿ ಕಾಣ ಹಾಂಗೇನಾ ಅಂತ ಹೇಳಿದ್ವಿ. ಹಾಂಗೇನಾ ಮತ್ತೊಮ್ಮೆ ಹೇಳಿದೆ. ಇದರ ರಾಗ ಹಾಂಗೇನಾ. ಹಾ ಸರಿ, ಅದು ಸರಿ. ಬೇರೆ ಟ್ರೈ ಮಾಡಿ, ಎಷ್ಟು ಬೇಕಾದ್ರೆ ಮಾಡಕ್ಕಿದ್ರೆ ಮೇಲೆ. ಹಾ ಹಿಂಗೇನೆ ಹಾಗೆ ಆನ್ಸರ್ ಹೇಳುದು. ನಾ ಹಿಂಗೇನೆ ಅವ ಯಾವಾಗ್ಲೂ ಹಂಗೇನಾ. ಹಾ ಅಂತ ಎಂತೇಳಿ ಹಾಂಗೇನಾ, ಸ್ವಲ್ಪ ಎಂತೇಳಿ ಚಲ್ಲ ಆಡ್ತಿ ಹೇಳ್ದ ಕನ್ನಡಲ್ಲಿ. ಹಾಂಗೇನಾ, ಪಿರ್ಕಿ ಪಿರ್ಕಿ ಅಂತ ಹೇಳ್ವೆ. ಅರೆ ಮರಲ್ಲ, ಅರೆ ಭಾಷೆಲಿ ಅರೆ ಮರಲ್ಲ ತುಳುಲಿ ಬಂದ ಅಲ್ಲ, ಆ ತರದ್ದು. ಹಾಗೆ ಬೇರೆ ಊಟ ಹಾಂಗೇನಕ್ಕೆ, ಹಾಂಗೇನ ನಡುವೆ ಹಾಕಿ ಹೇಳಿ ನೋಡಿ ಯಾರು ನಡುಗೆ ಹೇಳಕ್ಕ ಹಾಂಗೇನೈಸಿ. ಯಾರು ಹೇಳಿರ್ಯಾ, ನಾ ಹೇಳಕ್ಕ. ಟೀಚರ್ಸ್ ಒಟ್ಟಿಗೆ ಹಾಂಗೇನಾ ಮಾತಾಡುದು. ಸೂಪರ್. ಬೇರೆ ಅವ ಹಾಂಗೇನಾ ಬಂದದ್ದು ಮನೆಗೆ ಕೊರೋನಾ ಕಾಡ, ಹೌದಾ ಅವಂಗೆ ಆತರ ಅಂತ ಹೇಳಿದ್ರೆ ಅವಂದು ಎಂತೇಳಿ ಅವ ಹಾಂಗೇನೆ ಬಂದದ್ದು. ಕೆಲ್ಸ ಹೋತುಗಡ ಬಂದದ್ದು, ಕೆಲ್ಸ ಹೋಯ್ತಂತೆ ಒಂದು, ಅದಕ್ಕೆ ಅವನ ಮನೆಗೆ ಬಂದದ್ದು. ಆಗ ಆತರ ಹಂಗ ಸುಲ್ಬಟ್ಟಲ್ಲ ನೋಡಿ ಕಡಿಮೆ ಬೇಕಾದ್ರೆ ಮೇಲೆ ಬರ್ಕಣಿ 4-5 ಪಾಯಿಂಟ್. ಮತ್ತೆ ನೀವು ಅದರ ಮೇಲೆ ಎಷ್ಟು ಬೇಕಾದ್ರೆ ಕನ್ನಡದನ್ನ ಇಟ್ಕೊಂಡು ಇದ್ರೆ ಎಷ್ಟು ಬೇಕಾದ್ರೆ ಮಾಡ್ಬೋದು. ಮತ್ತೆ ಹೆಚ್ಚು ಬಳಕೆ ಇದೇ ಆಗುದು, ಜಾಸ್ತಿ ಇದೇ ಅದು. ಮತ್ತೆ ಎಂತಿಲ್ಲ ವ್ಯತ್ಯಾಸಗಳ ಮಾತ್ರ ಸ್ವಲ್ಪ ನೋಡಿಕೊಂಡ್ರೆ ಅರ್ಥ. ಮಾತಾಡಿಕಣ ಎಂತಕ್ಕೆ, ಎಷ್ಟು, ಹೌದಾ ಹೌದಾ, ಹೇಗೆ ಹೇಂಗೆ, ಆಗ ಹಾಂಗೇನಾ. ಹ ಇದು ಕನ್ನಡಲ್ಲಿ ಯಾರೋ ಯಾರವನು ಹೇಳಲ್ಲ, ಯಾರವನು ಬೊಬ್ಬೆ ಹೊಡಿತಿರೋದು, ಯಾರೇ ಅವಳು ಬೊಬ್ಬೆ ಹೊಡಿತಿರೋದು ಹೇಳಲ್ಲ ನೋಡಿ, ಆತರ. ಅವ್ರು ಯಾರು, ಅವ್ ಯಾರಿಯಾ ಅಂತ ಹೇಳುವೆ. ಇದು ಏಕವಚನ ಒಳಗತ್ತು. ಇದು ನೋಡಿಕಣಿ, ಮಾತಾಡುವ ಇದು ಶೈಲಿ, ಇದು ಏಕವಚನ, ಸಂಪೂರ್ಣ ಏಕವಚನ. ಇದು ನಮ್ಮ ಆತ್ಮೀಯರೊಟ್ಟಿಗೆ ಅಥವಾ ಎಲ್ಲ ಹೇಳುವಂತಿದ್ದೆಲ್ಲ ಏಕವಚನನೇ. ಇದೊಂದು ಗುರ್ತಿಸ್ಕಣಿ. ಮತ್ತೆ ಮಾತಾಡ್ಕಣ ದೊಡ್ಡವು ಇದ್ದೇವೆ ಅಲ್ಲಿ, ನಿಮ್ಮ ಅಪ್ಪನೇ ಹಿಡ್ಕಣಿ, ದೊಡ್ಡವು ಯಾರ್ಯಾ ಅದು ಅಂತ ಹೇಳ್ಕಣ. ಸ್ವಲ್ಪ ಅದು ಇದಾದೆ, ತಪ್ಪಿದೆ ಅಂತ ಕಂಡದೆ. ಯಾರ್ಯಾ ಅದಕ್ಕೆ ಯಾರು ಅಂತ ಹೇಳೋದಲ್ಲ. ಅದು ಯಾರು ಅಂತ ಯಾರ್ಯಾ ಅಂತ ಹೇಳಿದ್ರೆ ಏಕವಚನ ಕರೆದಂಗೆ ನಾವೇ ಯಾರನೇ. ಅಮ್ಮನೊಟ್ಟಿಗೆ ಯಾರನೇ ಅಮ್ಮ ಅದು ಬಂದದ್ದು ಯಾರನೇ ಅಂತ ಹೇಳಿದ್ರೆ ಮಿಲನಕ್ಕ ಹೇಳಿ ಅಮ್ಮ, ಇದು ಸ್ವಲ್ಪ ಕ್ಲಿಯರ್ ಮಾಡಿ. ಓಕೆ, ಅವ್ ಬಂದವು ಯಾರು, ಅವು ಯಾರು, ಅವು ಬಹುವಚನ ಅಂತ ನೋಡಿ. ಹೌದು, ಅವು ಯಾರು, ಬಂದವು ಯಾರು. ಯಾರ್ಯ ಮತ್ತೆ ಯಾರಿಗೆ ವ್ಯತ್ಯಾಸ, ಅಲ್ಲಿ ಯಾರ್ಯ ಸಂಪೂರ್ಣ ಏಕವಚನ ಆಗಿಬಿಟ್ಟಲ್ಲ ಅದು. ಹೌದು, ಅಲ್ಲ ಯಾರ್ಯಾತ ಹೇಳ್ಕಂದ್ರೆ ನೀ ಹೇಳ್ದಂಗೆ ಏಕವಚನನೇ. ತುಂಬಾ ಕ್ಲೋಸ್ ಇರೋಟ್ಟಿಗೆ, ನಮ್ಮ ಸಣ್ಣವರೊಟ್ಟಿಗೆ ಮಾತಾಡ್ಕನ ಯಾರನೇ ಅದು, ಯಾರ್ಯ ಅದು ನಮ್ಮನ್ನ ಕೇಳುದು ದೊಡ್ಡವು. ಹೌದು, ಸಣ್ಣವು ದೊಡ್ಡವು ಸಣ್ಣವರ ಕೇಳುದು. ನಾವೀಗ ಮನೇಲಿ ಅಪ್ಪನ ಕೇಳುತ್ತಿದ್ರೆ ಅಪ್ಪ ಅವು ಯಾರು, ಯಾರಪ್ಪ ಅವು, ಯಾರು ಕೇಳಿ ಬಳಸಿ, ದೊಡ್ಡವರು ಯಾರು ಕೇಳಿ ಬಳಸಿ. ಆಮೇಲೆ ಕನ್ನಡದಲ್ಲಿ ಆಮೇಲೆ ಯಾರನೇ ಅಂತ ಹೇಳಿದಲ್ಲ, ಅದು ಹೌದು ಯಾರೇ ಅಂತ. ಅದು ಹುಡುಗಿಯ ಮುಖಾಂತರ ನಾವು ಕೇಳುವಂತ ಪ್ರಶ್ನೆ ಇದು. ಅದು ಯಾರೇ ಫಿಮೇಲ್, ಯಾರೇ ಅವಳು ಅಂತ ಹೇಳೋಣ. ಯಾರನೇ ಅದು, ಯಾರನೇ ಯಾರನೇ. ಈಗ ಹಾ ಅಲ್ಲಿ ಇರುವಂತ ನಾನು ಹೇಳುವ ಇದು ಪದಪ್ರಯೋಗ ಮಾಡುವ ಮಿಡ್ಲರಿ ಅದು ಕೇಳುತ್ತಿರೋ ವ್ಯಕ್ತಿ ಲೇಡೀಸ್ ಆಗಿರ್ಬೇಕು, ಅಥವಾ ನಮಗೆ ಅದೇ ಏಕವಚನದಲ್ಲಿ ಲೇಡೀಸ್ ಯಾರು ಬೇಕಾದ್ರೆ. ಅರ್ಥ ಆಯ್ತಾ? ನಾನೀಗ ನನ್ನ ತಂಗಿಯ ಮುಖಾಂತರ ಇನ್ನೊಬ್ಬ ಹುಡುಗ ಒಟ್ಟಿಗೆ ಇದ್ದಾನೆ ಅಂತ ತಿಳ್ಕೊಳ್ಳಿ, ನಾನಾಗ ನನ್ನ ತಂಗಿಯೊಟ್ಟಿಗೆ ಕೇಳುದು, ಅದು ಯಾರನೇ ಅಂತ ಹೇಳುದು. ಅಲ್ಲಿ ಇರುವ ವ್ಯಕ್ತಿ, ಅವಳ ಇರುವ ವ್ಯಕ್ತಿ ಹುಡುಗನೇ ಆಗಿರ್ಲಿ ಹುಡುಗಿಯೇ ಆಗಿರ್ಲಿ, ನಾನು ಕೇಳ್ತೀರಿ ಇವಳ ಮುಖಾಂತರ, ಸೊ ಯಾರನೇ
ಹಾ, ನನ್ನ ತಮ್ಮನೊಟ್ಟಿಗೆ ನಾ ಕೇಳುದು ಅದು ನಿನ್ನೊಟ್ಟಿಗೆ ಇದ್ದದ್ದು ಯಾರಿಯಾ ಅಂತ, ಆ ಗೂಡೆ ಯಾರಿಯಾ. ಸೊ ಅದು ಹುಡುಗನ ಮುಖಾಂತರ ನಾ ಕೇಳೋ ಪ್ರಶ್ನೆ ಅದು. ಇದು ಸ್ವಲ್ಪ ಇಂಪಾರ್ಟೆಂಟ್ ಇದರಲ್ಲಿ. ಅವು ಅವು ಅಂತ ಹೇಳ್ರೆ, ಅವು ಅಂದ್ರೆ ಬಹುವಚನ ಅದೇ. ಅವ ಯಾರಿಯ ಏಕವಚನ. ಅವ ಯಾರಿಯ, ಅವು ಯಾರು ದೊಡ್ಡ ಬಹುವಚನ. ಹಿರಿಯ ಅಥವಾ ಬಹುವಚನ, ತುಂಬಾ ಜನ ಇರುವ. ಆಮೇಲೆ ಆಮೇಲೆ ಅಂದ್ರೆ ಏನಾಯ್ತು ಆಮೇಲೆ? ನಿಮ್ಮ ಹೀರೋ ಸತ್ತೋದ್ನಾ? ಎಲ್ಲಿ ಬಂದ ಇದು ಯಾರಿಗೂ ಗೊತ್ತುಂಟಾ? ಆಮೇಲೆ ನಿಮ್ಮ ಹೀರೋ ಸತ್ತೋದ್ನಾ? KGF ಅಲ್ಲಿ ಬಂದೆ ನೋಡಿ ಈ ಡೈಲಾಗ್. ಆಮೇಲೆ KGF ಮೂವಿಲಿ ಹಾಗಾದ್ರೆ ನಿಮ್ಮ ಹೀರೋ ಸತ್ತೋದ್ನಾ ಅಂತೇಳಿ ಮತ್ತೆ ಅಂತ ಹೇಳಿ ಅಂದ್ರೆ ಎಂತ ಆಯ್ತು ಮತ್ತೆ ಆಮೇಲೆ ಏನಾಯ್ತು ಅಂತ ಅಷ್ಟೇ. ಆಮೇಲೆ ಏನಾಯ್ತು ಅಂದರೆ ಎಂತ ಆಯ್ತು ಮತ್ತೆ ಅಲ್ಲಿಗ ಪಾಠ ಮುಕ್ತ. ಆಮೇಲೆ ನಮ್ಮ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ಲೈನ್ ನ. ಅಂದರೆ ಎಂತ ಆಯ್ತು ಮತ್ತೆ ನಮಗೆ ನಾವೇ ಫುಲ್ ಸ್ಟಾಕ್ ಹಾಕೊಂಡು ಕೇಳ್ಬೋದು ಇದು ಮನಸ್ಸಲ್ಲಿ. ಅಂದರೆ ಎಂತ ಆಯ್ತು ಮತ್ತೆ ಅಂತ. ಅದು ಆಕ್ಚುಲಿ ನಾವು ಥಿಂಕ್ ಮಾಡುವ ಪ್ರತಿಯೊಂದು ಇದೆ ಇದು ಈ ಸಾಲೆ. ನಾವು ಇಮ್ಯಾಜಿನೇಷನ್ ಇದೆ ನಮ್ದು. ನಾವು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋದು. ಎಂತ ಆಯ್ತು ಮತ್ತೆ ನಿನ್ನೆ ನಾ ಅಲ್ಲಿಗೆ ಹೋದೆ, ಮತ್ತೆ ನಾ ಅಲ್ಲಿಂದ ಬಂದೆ, ಮತ್ತೆ ನಾವು ಊಟ ಮಾಡಿದೆ. ಹೌದು, ಮತ್ತೆಂತ ಮತ್ತೆ ನಾವು ಊಟ ಮಾಡಿದೆ, ಮತ್ತೆ ಸ್ವಲ್ಪ ಮೊಬೈಲ್ ಹೊತ್ತಿದೆ, ಮತ್ತೆ ನಾ ಮಲಗಿದೆ. ಆತರ ಮತ್ತೆ ಅಲ್ಲ ಮತ್ತೆ ಅಂತೇಳಿ ಮತ್ತೆ ಅದ್ರ ಹೇಳಿದ್ರೆ ಮೇಲೆ ಇರುದು ಮತ್ತೆ ಅಂತೇಳಿ ಸ್ವಲ್ಪ ಲೈಟ್ ಅಲ್ಲ, ಮತ್ತೆ ಅಂತೇಳಿ ಅದು ಸಂಪೂರ್ಣ ಕನ್ನಡದ ಇದಲ್ಲ, ಮಿಡ್ಲ್ ಇರುವಂತ ಒಂದು ತೂಕ. ಮತ್ತೆ ಅಂದರೆ ಇನ್ನೆಂತ ಮತ್ತೆ ಅಂತ ಈ ಕ್ಲಾಸ್ ಮುಗ್ದ ಮೇಲೆ ಅಂದರೆ ಇನ್ನೆಂತ ಮತ್ತೆ ಯಾರು ಉತ್ತರ ಕೊಡಕ? ಆಶೀಶ್ ಕೊಡಿ. ಅಂದರೆ ಈ ಕ್ಲಾಸ್ ಮುಗ್ದ ಮೇಲೆ ಎಂತ ಮತ್ತೆ? ಮತ್ತೆ ಊಟ. ಮತ್ತೆ ಊಟ, ಸೂಪರ್. ಮತ್ತೆ ನಿದ್ದೆ. ನೋಡಿ ಮತ್ತೆ ಅಲ್ಲಿ ಬರೀ ಮತ್ತೆ ಅಂತ ಹೇಳ್ತಾ ಹೋದ್ರೆ ಅದು ಕ್ವಶನ್ ಮಾರ್ಕ್, ಜಸ್ಟ್ ಕ್ವಶನ್ ಮಾರ್ಕ್ ಇಡ್ತಾ ಹೋಗುದು. ಮತ್ತೆ ಅರ್ಥ ಮತ್ತೆ ಬೇರೆಂತ ಇಲ್ಲ ಅಣ್ಣ, ಮಳೆ ಬರ್ತೋಟು ನೋಡಿ. ಮತ್ತೆ ಬೇರೆಂತ ಇಲ್ಲ. ಉತ್ತರ ಕೂಡ ಮತ್ತೆ ಬಂದದೆ, ಉತ್ತರ ಕೂಡ ಬಳಸಿಕೊಂಡು ಮತ್ತೆ ನಾವು ಹೇಳಿಕೊಂಡು ಮತ್ತೆ ಬೇರೆ ಎಂತಿಲ್ಲ ಹಂಗೆ. ಆಮೇಲೆ ಯಾವುದು ಇಲ್ಲಿ ನೋಡಿ ಒಂದು ಕಾಣೆ, ಯಾವಾಗ ಒಂದು ಕಾಣೆ, ಅಲ್ಲಿ ಹೂ ಕಾಣೆ, ಉಕಾರ ಕಾಣೆ. ಯಾವುದು ಆ ಬಣ್ಣ, ಯಾವುದು ಆ ಬಣ್ಣ, ಯಾವುದು ಆ ಗೂಡೆ, ಯಾವುದು ಅಥವಾ ಗೂಡೆ ಮೇಲೆ ನೋಡಿ, ಗೂಡೆ ಮೇಲೆ ಯಾವುದು ಪ್ರಯೋಗ ಮಾಡುವಲ್ಲ ನಾವು. ಆ ಹಣ್ಣು ಯಾವುದು, ಆ ಬಣ್ಣ ಯಾವುದು, ಆ ಹಣ್ಣು ಯಾವುದು, ಆ ಮೊಬೈಲ್ ಯಾವುದು, ಮೊಬೈಲ್ ನ ಬ್ರಾಂಡ್ ನೇಮ್ ಕೇಳ್ಕೋಣ. ಅಥವಾ ಎಲ್ಲಿ ನಾವು ಹೇಳ ಬಸ್ ಯಾವುದು, ಆ ಬಸ್ ಪ್ರೈವೇಟ್ ಬಸ್. ಬೇರೆ ಆ ಬೊಬ್ಬೆ ಯಾವುದು, ಅದು ಬೇಡ, ಅದು ಆದ್ಲೆ ಯಾರ್ದು ಅಂತ ಹೇಳಿದೆ. ಆ ಮೋರೆ ಯಾರ್ದು, ಆ ಮುಖ ಯಾರ್ದು, ಆ ಮೋರೆ ಯಾರ್ದು ಅಂತ ಹೇಳಿ, ಸಾರಿ ತಪ್ಪಿತ್ತು. ಬೇರೆ ಏನೋ ಹೇಳಕ್ ನೀವು ಅಲ್ಲಿ ಎಂತೆಂತ ಒಂದು ವಸ್ತು ಅಲ್ಲಿ ಎಂತುಂಟು ನೋಡಿ, ಬಣ್ಣ, ಹೆಸರು ಬಣ್ಣ ಅಲ್ಲ, ಒಂದು ಇದರ ತಿಳ್ಕೊಳ್ಳುವಂತ ಬಗ್ಗೆ. ಆ ಪೆನ್ ಯಾವುದು, ಆ ಶಾಲೆ ಯಾವುದು, ಆ ಶಾಲೆ ಪ್ರೈವೇಟ್ ಶಾಲೆ. ಆ ಪೇಟೆ ಯಾವುದು, ಆ ಪೇಟೆ ಮಂಗಳೂರು. ಈ ತಿಂಗ ಯಾವ್ದು, ಈ ತಿಂಗ ಯಾವುದು, ಈ ತಿಂಗ ಜೂನ್ ಅಥವಾ ನಮ್ಮ ಅರೆ ಭಾಷಣ ತಿಂಗ ಯಾರಿಗೆ ನೆನಪಾತ? ನಾ ಮೊನ್ನೆ ಹೇಳಿದ್ದೆ ಕಾರ್ತಿಂಗ. ಸೂಪರ್. ಯಾರು ಹೇಳ್ದರಿ? ಸೂಪರ್. ನೀವು ಅರೆ ಭಾಷೆ ಅಲ್ಲ ಮತ್ತೇನು ಗೊತ್ತಾಗದೆ. ಬೇರೆ ಆಗದೆ, ನಾವೇ ಮಾಡಿದ್ರೆ ಆಗದೆ ಅಂತ ಹೇಳಿಲ್ಲ, ನಾವೇ ಮಾಡಿದ ಹಾಕಿಲ್ಲನ ಅಂತ ಹೇಳಿದ್ದು. ಇದು ನೋಡಿ, ಇದು ಕನ್ನಡದ ಆಗದೆ ಮತ್ತೆ ಈ ಹಾಕಿಲ್ಲನ ಅದು ಒಂದೇ. ಅಲ್ಲಿ ಬರೆಯುವಾಗ ಮತ್ತೆ ನಂಗೆ ಅದು ಸ್ಪಷ್ಟವಾಗಿ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನನಗೆ ಎಷ್ಟು ಯಾರಲ್ಲಿದ್ರು ಆಗದೆ ಅಂತ ಹೇಳ್ತೇವಲ್ಲ, ಕನ್ನಡ ಆತರ ಬಳಕೆ ಉಂಟಲ್ಲ, ಯಾರಲ್ಲಿದ್ರು ಆಗದೆ. ನಾವೇ ಮಾಡ್ರೆ ಹಾಕಿಲ್ಲನಾ ಇಂದು ಕ್ಲಾಸ್ ನಾವಿಬ್ಬರೇ ಮಾಡ್ರೆ ಹಾಕಿಲ್ಲನಾ, ಮತ್ತೆ ಕೊಟ್ರೆ ಹಾಕಿಲ್ಲನಾ ನಿಮಗೆ ದುಡ್ಡು. ಹೌದು, ಮತ್ತೆ ಬೇರೆ ಅದು ಸೂಪರ್. ಸರಿ ಹೇಳಿ, ಸೂಪರ್. ಅದು ನಿಂಗೆ ದುಡ್ಡು ನಾಳೆ ಕೊಟ್ರೆ ಹಾಕಿಲ್ಲನಾ ಎಂತ ಹೇಳ್ದರಿ?
ಆಡಿದರೆ ಹಾಕಿಲೆನ. ಸರಿ, ಹಾಕಿಲೆನಾ? ಒಂದು ಹಾಡು ಹಾಡ್ರೆ ಹಾಕಿಲೆ. ಜಂಬರಕ್ಕೆ ಅಡಿಗೆ ನಾವೇ ಮಾಡ್ರೆ ಹಾಕ್ಲೇನಾ? ಸೂಪರ್, ನೀವೇ ಮಾಡ್ರೆ ಅದು ನೀವೇ ಮಾಡಕು. ಮತ್ತೆ ನಾವು ಕೊಂಡರೆ ಹಾಕಿಲೆನಾ? ಈಗ ಹಾಕಿಲೆನಾ ಅಂತ, ನಾವು ಕೊಂಡರೆ ಹಾಕಿಲೆನಾ? ನಾವು ಮಾತಾಡ್ರೆ ಹಾಕಿಲೆನಾ ಈಗ? ಆತರ. ಮತ್ತೆ ಅದು ಅಷ್ಟೆಲ್ಲ, ಮತ್ತೆ ಬೇಕಾದ ಹಾಕೊಳ್ಳಿ, ಎಲ್ಲ ಅದೇ ಸುಲಭ ಉಂಟು, ಎಂತದಲ್ಲಿ ವಿಶೇಷ ಏನೇ ಇಲ್ಲ. ಎಲ್ಲ ಹಾಕಿಲೆನಾ. ನಾವು ಹೋದರೆ ಹಾಕಿಲ್ಲ, ನಾವು ಬಂದರೆ ಹಾಕಿಲೆನಾ. ಅಲ್ಲಿ ನೋಡಿ, ನಾ ತೆಗೀರಿ ಅಲ್ಲಿ, ಅದು ಒಂದು ವಿಚಿತ್ರ ಆಗ್ಲಿಕ್ಕೆ ಉಂಟು. ಈಗ ನಾವು ಹೋದರೂ ಹಾಕಿಲೆ, ಬಂದರೂ ಹಾಕಿಲೆ ಅಂತ ಉತ್ತರಲ್ಲಿ. ಈಗ ನಾ ಹೇಳುದು, ನಾ ಹೋದರೆ ಹಾಕಿಲೆನಾ, ನಾ ಮನೆಗೆ ಹೋದರೆ ಹಾಕಿಲೆನಾ, ಆ ಕಡೆ ಇನ್ನ ಬಿಡ, ನೀ ಮನೆಗೆ ಹೋದರೆ ಹಾಕಿಲೆ ಅಂತ ಹೇಳಿದೆ. ನೀ ಮನೆಗೆ ಹೋದರೆ ಹಾಕಿಲೆ, ಯಾಕಂದ್ರೆ ನಿನ್ನಿಂದ ಆಗುವಂತ ಕೆಲಸ. ನಾ ಆ ಕೆಲಸ ಮಾಡಿದ್ರೆ ಹಾಕಿಲೆನಾ? ಇಲ್ಲೇ ನಿನ್ನಿಂದ ಹಾಕಿಲೆ, ಇಲ್ಲೇ ನಿನ್ನಿಂದ ಹಾಕಿಲೆ, ನಿನ್ನಿಂದ ಸಾಧ್ಯವಿಲ್ಲ. ಆತರ ನಿನ್ನಿಂದ ಸಾಧ್ಯ ಇಲ್ಲ, ಹಾಕಿಲೆನಾ ಮಾಡ್ಬೋದಲ್ಲ, ಆತರ ನಿನ್ನಿಂದ ಮಾಡ್ಬೋದಲ್ಲ, ಆ ಮೀನಿಂಗ್ ಬರ್ತದೆ. ಆಗದೆ ಮಾಡ್ಬೋದಲ್ವಾ. ಆಮೇಲೆ ಹಾಗ, ಇದು ಹಾಗೇನಾ ಆತ ನಮ್ಮದು ಈ ಪರಡು. ಹಾಗ ಆಗ್ಬಿಟ್ಟು, ಸಾರಿ, ಅದು 2 ಸರ್ತಿ ಬರ್ತದ, ಸಾರಿ. ನಮ್ಮ ಮುಂದೆ ಸ್ಲೈಡ್ ಬೈ. ಉಂಟೆ, ಹೀಗೂ ಉಂಟೆ, ಹಿಂಗೆ ಸಹ ಊಟ. ಸೂಪರ್ ಮಿಲನಕ್ಕ. ಮತ್ತೆ ಬೇರೆ ಸಕ್ಕರೆ ಊಟ. ಇದು ನೋಡಿ, ಇದರ ನೀವೆಲ್ಲ ಹೀಗುಂಟೆ ಎಲ್ಲ ಪ್ರತಿಯೊಂದು ಡೈಲಾಗ್ ಇದರೊಳಗೆ ತುಂಬಿಸಿ ಅರೆ ಭಾಷೆಲಿ. ಅಲ್ಲಿ ಹೀಗಾದರೂ ನಡೆದದ್ದಾದರೂ ಊಟ ಉಂಟೆ ಇದ್ದದು, ಅವಂಗೆ ಮಂಡ್ಯ ಸಮ ಉಂಟಾ ಊಟ ಊಟ ಅವಾಗ ಮಂಡ್ಯ ಸಮ ಊಟ, ಅವಂಗೆ ತಲೆ ಸರಿ ಊಟ, ಅವಾಗ ತಲೆ ಸರಿ ಊಟ. ನಿಂಗೆ ಹೋಮ್ವರ್ಕ್ ಉಟ್ಟ. ಓ ಸೂಪರ್. ಕ್ಲಾಸ್ ಊಟ, ಮಾಡೋದುಟ್ಟ, ಊಟ ಮಾಡಿ ಕುಟ್ಟ. ಅದು ನೋಡಿ ಸ್ವಲ್ಪ ಸೇರ್ಸಿ ಹೇಳಕದೆ. ಇಲ್ಲಿ ಊಟ ಅಲ್ಲ, ಊಕಾರ ಅಲ್ಲಿ ನೋಡಿ, ಊಟ ಮಾಡಿ ಕುಟ್ಟ, ಹೋಕುಟ್ಟ, ಬಾಕುಟ್ಟ, ಕು ಅಲ್ಲಿ ಊಕಾರ ಬಂದೆ ನೋಡಿ. ಬರುದು ಅಲ್ಲಿ ಕ್ರಿಯಾಪದ ಬಾಕುಟ್ಟ. ನಾ ಹೇಳ್ದಲ್ಲ ಕ್ರಿಯಾಪದ ಶುರುಗೆ ಹೇಳಿದ್ದೆ ನೋಡಿ, ಕ್ರಿಯಾಪದನ ಕೂಡ ನಾವಿಲ್ಲಿ ಸೇರ್ಸಿಕಾದೆ ಅಂತ. ಹೋದು ಅಲ್ಲಿ ಹೋಕುಟ್ಟ, ಹೋಗ್ಲಿಕ್ಕೆ ಇದೆಯಾ, ಹೋಗಲು ಇದೆಯಾ ಅಂತ, ಅದರ ಸೇರಿಸಿ ಹೋಕುಟ್ಟ ಅಂತ. ಹೋಕುಟ್ಟ ನೀವು ಅದರ ಕೂಡ ಹೇಳಿದ್ರೆ ನೀವು ಸುಲಭ ಆಗಿತ್ತಲ್ಲ. ಇಲ್ಲಿ ಮತ್ತೆಗೆ ಇಲ್ಲೇ, ಯಾವ್ದಿಲ್ಲೇ, ಹಾಗೇನ ಹಾಕಿಲನ ಇಲ್ಲೇ. ಇದಕ್ಕೆ ಕ್ರಿಯಾಪದ ಎಂಟ್ರಿ ಇದಕ್ಕೇನೆ, ಊಟಕ್ಕೆ ಮಾತ್ರ. ಹೋಕುಟ್ಟ, ಬಾಕುಟ್ಟ, ಬಾಕೆ ಬರುವುದು, ಉಟ್ಟ, ಬಾಕುಟ್ಟ. ಅಲ್ಲಿ ಸೇರ್ತಾ ಹೋದೆ. ಇನ್ನೊಂದ್ 2 ಉಟ್ಟು ಕೆಳಗೇನು ಹೇಳೇನಾ, ಕ್ರಿಯಾಪದನ ಸೇರಿಸಿ ಹೇಳಿಕಾದೆ ಪ್ರಶ್ನೆ. ಅಜಿತ್ ಇದ್ದಾನ, ಯಾರು ಹೇಳಕ? ಅಜಿತ್ ಊಟ. ಇದಕ್ಕೆ ಉತ್ತರ ಯಾರು ಹೇಳ್ಬೋದಾ? ನಾ ಉತ್ತರ ಬರ್ತಲ್ಲ ಇಲ್ಲಿ. ಅಜಿತ್ ಇಲ್ಲ. ಸೂಪರ್. ಬೇರೆ ಇನ್ನೊಂದು ಉತ್ತರ ಹೇಳಕ್, ಇದೇ ಪದ ಬಳಸಿ. ಅಜಿತ್ ಊಟ. ಅಜಿತ್ ಮನೆಯಲ್ಲಿ ಇಲ್ಲ, ಮನೆಯಲ್ಲಿ ಯಾರು ಹೇಳ್ದ? ಸ್ವಲ್ಪ ಹತ್ತಿರ ಬಂದ್ರಿ. ಉಟ್ಟು ಅಂತ ಹೇಳಕ್, ಉಟ್ಟು ಇದೆ, ಉಟ್ಟು ಇದೆ ಅಂತ ನೋಡಿ. ಅಜಿತ್ ಅಲ್ಲಿ ಏಕವಚನಲ್ಲಿ ಇದೆ ಅಂತ. ಎಲ್ಲಿ ತಿನ್ನಕ್ಕಿದೆ ಅಲ್ಲಿ ಉಟ್ಟು. ಉಟ್ಟು ಅಲ್ಲಿ ಕುದ್ದುಕೊಂಡು ಉಟ್ಟು, ಮನೇಲೇ ಉಟ್ಟು, ಮೊಬೈಲ್ ಒತ್ತುತ್ತಾ ಉಟ್ಟು, ಹಂಗೆ ಹೇಳೋ ಜಾಸ್ತಿ. ಅಜಿತ್ ಉಟ್ಟ, ಮನೋಜ್ ಉಟ್ಟ ಅಂತ ಹೇಳಿ ನೋಡಿ ಪ್ರಶ್ನೆ ಎಲ್ಲ. ಇದೆಲ್ಲ ಪ್ರಶ್ನೆ ಇದ್ದಾನ, ಎಲ್ಲಲ್ಲಿ ಇದೆ ಉಟ್ಟ ಅಂತ. ಬೇಡವೇ ಅಂತ ಹೇಳಿ ನೋಡಿ. ಹಾಗಾದ್ರೆ ನಿನಗದು ಬೇಡವೇ? ಚಹಾ ಬೇಡವೇ? ತಿಂಡಿ ಬೇಡವೇ? ಎಲ್ಲಿ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಹುಟ್ಟಿತ್ತದ ಡೈಲಾಗ್. ಏನು ಬೇಡನಾ ಅಂತ ಹೇಳಿದ್ ಕ್ಯಾರೆ ಭಾಷೆಲಿ. ಅಂದರೆ ನಿಂಗದು ಬೇಡನಾ? ಸಾಯ ಬೇಡನಾ? ಹಂದಿಗಿಪ್ಪು ಬೇಡನಾ? ಕಲಿದು ಬೇಡನಾ? ಬೇರೆ ಹೇಳಿ ಎಲ್ಲವೂ ಸುಲಭ ಒಟ್ಟಿದ್ದು, ತಲೆಬಿಸಿನ ಇಲ್ಲ ಮಾತಾಡಿಕೆ. ನಾ ಹೇಳುದು ಬೇಡನಾ? ನಾ ಮಾತಾಡುದು ಬೇಡನಾ? ನೋಡಿ, ನಾ ಮಾತಾಡುದು ಬೇಡವಾ? ನಾನು ಮಾತನಾಡುದು ಬೇಡವೇ? ಬೇಡನಾ ಅಂತ ಆತರ ಒಂದದೆ.
ನಾನು ನಿಂಗೆ ಬರುವುದು ಓದುದು ಬೇಡವೇ? ಬೇಡನಾ? ಹಾ ಸೂಪರ್. ಬೇರೆ ನಳಿನಿ ಮೇಡಮ್ ಒಂದು ಟ್ರೈ ಮಾಡಿ. ಒಟ್ಟ ಸುಮಾರು ಉಂಟು ಹೇಳಿ ಕಣ, ಮತ್ತೆ ಈಗ ಮರ್ತೋದೆ. ಚಾಯ ಬೇಡನಾ? ಕಾಫಿ ಬೇಡನಾ? ಇದು ಪ್ರಶ್ನೆ ಮಾಡುವಂಥದ್ದು ನಮ್ಮ ಹತ್ತಿರದೊಟ್ಟಿಗೆ ಬೇಡನಾ ಅಂತ. ಇದು ದೊಡ್ಡವರ ಮೇಲೆ ಕೂಡ ಇದೇ ಪ್ರಯೋಗ. ಅಪ್ಪ ನಿಂಗೆ ನೀವ್ಗೆ ಅಪ್ಪ ನೀವ್ಗೆ ಚಾಯ್ ಬೇಡನಾ? ಅಪ್ಪ ನೀವ್ಗೆ ಊಟ ಬೇಡನಾ? ಆತರ. ಅಪ್ಪ ನೀವ್ಗೆ ಏನ್ ಹೇಳಿರಿ, ಎಲ್ಲ ಪ್ರಯೋಗ ಮಾಡಿ. ಮಾತ್ರೆ ಬೇಡನಾ? ಏನದು ಅಂತ ಹೇಳ್ಬಿಟ್ಟು ನೋಡಿ. ನೆಕ್ಸ್ಟ್ ಬರ್ಕಣೆ, ಅದೊಂದು ಟಾಪಿಕ್ ಜಸ್ಟ್ ಹೆಡ್ಲೈನ್ ಬರ್ಕಣೆ, ಮತ್ತೆ ಅದ್ರ ಮೇಲೆ ಬರ್ಕೊಂಡು ಹೋಗಿ ನೀವು ಎಷ್ಟು ಬೇಕಾದ್ರೆ. ಏನದು? ನಿನ್ನ ಕೈಯಲ್ಲಿ ಏನದು ಅಂತ ಹೇಳಲ್ಲ. ನಿನ್ನ ಕೈಯಲ್ಲಿ ಏನದು, ಎಂತದು ಅಂತ ಹೇಳಿದೆ. ಅಲ್ಲಿ ಎಂತ ಅಂತ ಹೇಳಿತ್ತು ನೋಡಿ, ಸುರುಗೆ ನಾ ಹೇಳ್ದಲ್ಲ. ಎಂತ, ಏನು, ಏನು, ಎಂತ, ಇದು ಹಕ್ಕಕ್ಕಲೇನೆ, ಇದರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲತ. ಈಗ ಒಂದು ವರ್ಡ್ ಸಂಧಿ ಆಗುವಾಗ ಅದೆಂತ ಅಂತ ಅದೆಂತದ್ದು ಅಂತ ಆಗುತ್ತಾ? ಅದೆಂತದ್ದು ವರ್ಡ್ ಕಲಿಯಕನ ಎಂತದು ಅಂತ ಹೇಳ್ದು, ಅದೆಂತದು ಅದೇ ಮನುಜ ಹೇಳ್ದಂಗೆ. ಬಟ್ ಮಾತಾಡಿಕೊಂಡು ಹೋಗ್ತಾನ ಅದೆಂತಯ್ಯ ಹಂಗೆ ಹೇಳಕ್. ಎಂತದ್ದು ನೀ ಮಾಡುದು ಅಂತ ಹೇಳಿದೆ ನೋಡಿ. ಎಂತದ್ದು ನೀ ಮಾಡುದು, ಅದು ಎರಡು ಪ್ರಯೋಗ ಸೇಮ್ ಆಯ್ತಾ? ಎಲ್ಲಿ ಬರುತ್ತೆ ಎಂತದು? ನಿಮ್ಮ ಹೆಸರು ಎಂತದ್ದು ಅಂತ ಹೇಳಿದ್ರೆ ಅಸ್ಪಷ್ಟ. ಅದು ನಿಮ್ಮ ಹೆಸರು ಎಂತದ್ದು, ಅದು ಕೂಡ ಸರಿಯೇ, ತಪ್ಪಲ್ಲ. ನಿಮ್ಮ ಹೆಸರು ಎಂತದ್ದು ಹೇಳಿದ್ರು ಲಾಯ್ಕಿರುವಂತ ಒಂದು ಪದ, ಇದು ವಾಕ್ಯ. ನಿಮ್ಮ ಕೈಲಿ ಎಂತದ್ದು ಹೇಳುವಂತದ್ದು ನೋಡಿ, ಅದು ಎಂತದ್ದು ನಾವು ಒಂಥರ ಒಂದು ನಿರ್ದಿಷ್ಟ ವಸ್ತುವಿನ ಮೇಲೆ ಪ್ರಯೋಗ ಮಾಡುವಂಥದ್ದು. ಎಂತದ್ದು ನಿಮ್ಮ ಕೈಲಿ ಎಂತದ್ದು, ನಿಮ್ಮ ತಲೆಯಲ್ಲಿ ಎಂತದ್ದು, ನಿಮ್ಮ ಮೋರೆಲಿ ಎಂತದ್ದು, ನನ್ನ ಮೋರೆಲಿ ಪೌಡರ್ ಅಂತ ಹೇಳಿದ ಕೆಲವು. ನಿಮ್ಮ ಕೂದಲ್ಲಿ ಎಂತದ್ದು, ನನ್ನ ಕೂದಲ್ಲಿ ಮಲ್ಲಿಗೆ ಹೂ ಉಂಟು. ನಿನ್ನ ಬಾಯಿಲಿ ಎಂತದ್ದು, ನನ್ನ ಬಾಯಲ್ಲಿ ಎಂತ ಇಲ್ಲ, ಹಲ್ಲುಟ್ಟು. ಉಟ್ಟು ಮೇಲೆ ಹೊತ್ತು ನೋಡಿ, ಉಟ್ಟ ಉಟ್ಟು. ಎಂತದಕ್ಕೆ ಉತ್ತರ ಉಟ್ಟು ಕೂಡ ಹೇಳಕ್ಕು. ಓಕೆ, ಆತರ. ನಿನ್ನ ಮೊಬೈಲ್ ಎಂತದ್ದು, ಯಾರು ಉತ್ತರ ಉಟ್ಟ? ನಿನ್ನ ಮೊಬೈಲ್ ಎಂತದ್ದು? ನಿಮ್ಮ ಮೂಲ ಭಾಷೆ ಎಂತದ್ದು? ನಿಮ್ಮ ಮೂಲ ಭಾಷೆ ಎಂತದ್ದು? ಅರೆ ಭಾಷೆ. ಅವ್ವ ಭಾಷೆ ಅಂತ ಹೇಳಿದಲ್ಲ, ಅವ್ವ ಭಾಷೆ ಎಂತದ್ದು? ಎಂತದ್ದು ಕಲಿಯಕ್ಕಿಂದು ಆತರ, ಎಂತದ್ದು ಏನದು ಕಲಿಕ್ಕಿನದು ಆತರ. ಸುಲಭ ಒಟ್ಟಲ್ಲ ಇದು. ಮುಂದೆ ಹೋದ ಆಗದೆ, ಇದಾತ ಆಗದೆ. ನಾ ತಪ್ಪಿ ಕೆಲ್ಸದ ನಡುಲಿ ನಾ ಎಡಿಟ್ ಮಾಡ್ತಿದ್ದ ಆತ ಇಂದು. ನಾ ಇದಕ್ಕೆ ಟೈಮ್ ಜಾಸ್ತಿ ಕೊಟ್ಟತ್ತ ನಾ ಎಡಿಟಿಂಗ್ಗೆ. ಕೆಲಸ ಒಟ್ಟೊಟ್ಟಿ ಬರ್ತದೆ ಸ್ವಲ್ಪ. ಉಟ್ಟು ಆಗದೆ ಬೊತ್ತ, ಇಲ್ಲುಟ್ಟು ನೋಡಿ, ಸಾರಿ. ಆಗದೆ ಆಕಿಲೆನ, ಆಗದೆ ಬೊತ್ತ, ನಿನ್ನಿಂದ ಆಗದೆ, ನಿನ್ನಂದ ಬೊತ್ತ, ನಿನ್ನಂದ ಮಾಡಿಕೆ ಬೊತ್ತ ಅಂತ. ನಿಂದ ಸಾಧ್ಯವಿಲ್ವಾ? ಇಲ್ಲಿ ನೋಡಿ, ಇದು ಮುಂದಿನ ಸ್ಲೈಡ್, ಈಗ ಹಿಂದಿನ ಸ್ಲೈಡ್. ನಾವೇ ಮಾಡಿದ್ರೆ ಆಗದೆ, ನಾ ಮಾಡ್ರೆ ಹಾಕಿಲೆನಾ, ನಾವು ಮಾಡ್ರೆ ಹಾಕಿಲ್ಲೇನಾ ಬಹುವಚನಲ್ಲಿ, ಅವು ಮಾಡ್ರೆ ಹಾಕಿಲೆನಾ ಬಹುವಚನ. ಈಗ ಇಲ್ಲಿ ನೋಡಿ, ನಿನ್ನಿಂದ ಮಾಡಿಕೆ ಬತ್ತ, ನಿನ್ನಿಂದ ಇದಾಗದ ಆಗದೆ, ಆತರ ಎರಡು ತರ. ಬೊತ್ತ ಅಂತ ಹೇಳಿದ್ರೆ ಚಾಲೆಂಜ್ ಟೈಪ್ ಇದು. ಈ ಇದರಲ್ಲಿ ಇದು ಕೂಡ ಸಾಧಾರಣ ಹಾಕಿಲ್ಲ. ನಿನ್ನ ಇದು ಎರಡು ಒಂದೇ ಆಯ್ತಾ? ಎರಡು ಪದ ಅರ್ಥ ಬರ್ಕೊಳ್ಳಿ. ಆಗದೆಗೆ ಬೊತ್ತ ಮತ್ತು ಹಾಕಿಲನ ಸೇಮ್, ಬೇಕಾದಲ್ಲಿ ಪ್ರಯೋಗ ಮಾಡ್ಕೊಳ್ಬಹುದು. ಕನ್ನಡದಲ್ಲೇ ನಿನ್ನಿಂದ ಆಗಬಹುದಾ ಅಂತ ಕೇಳ್ತೇವಲ್ಲ, ಅದಿರ್ಬೇಕು. ನಿನ್ನಿಂದ ಆಗಬಹುದಾ, ನಿನ್ನಿಂದ ಆಗಬಹುದಲ್ಲ. ಕೆಳಗೆ ನೋಡಿ, ಆಗಬಹುದಲ್ಲವೇ ಅಕ್ಕಲ್ಲ ಅಂತ. ಈ ಒಂದು ಪದ ಇದು ಕೆಲವು ಕೆಲವು ನಮ್ಮ ಸುಳ್ಳಿದ ಕಡೆ ಮಾತ್ರ ಅಂತ ಕಂಡ. ಮಿಲ್ಲಕ ನಿಮ್ಮ ಕಡೆ ಉಂಟ ಇದು ಅಕ್ಕಲ್ಲ ಅಂತ ಹೇಳಿ? ನಮ್ಮ ಕಡೆ ಇಲ್ಲ. ಆಗಬಹುದಲ್ಲವೇ ನಾವು ಅದಲ್ಲ, ಅದೊಟ್ಟು ಅದಲ್ಲ ಅಂತ ಅಕ್ಕಲ್ಲ ಯೂಸ್ ಮಾಡ್ಲೆ ನಾವು. ಅಂದರೆ ನಾ ಹೋದ್ರೆ ಅಕ್ಕಲ್ಲ, ಅಕ್ಕಲ್ಲ ಅಂದ್ರೆ ಒಪ್ಪಿಗೆ ಅಲ್ಲವೇ ಅಂತ ಬಂದದೆ. ಒಪ್ಪಿಗೆ ಅಲ್ಲವೇ ಅಕ್ಕಲ್ಲ ಅಂತ. ಅಕ್ಕ ಇದು ಟಿಪಿಕಲ್ ಅರೆ ಭಾಷೆ ಪದ ಆಯ್ತಿದೆ. ಅಕ್ಕಲ್ಲ ಅಂತ ಹೇಳುದು. ಅಕ್ಕಲ್ಲ, ಅಕ್ಕ ಅಲ್ಲ ಅಲ್ಲ, ಅಕ್ಕಲ್ಲ ಅಂತ ಹೇಳಿ ಒಟ್ಟಿಗೆ ಹೇಳ್ತಕ್ಕ. ಒಟ್ಟಿಗೆ ಹೇಳ 3 ಪದಲ್ಲಿ ಬರೆಯ ಕಡೆ 4 ಪದ. ಅಕ್ಕಲ್ಲ ಅಂತ ಅಂದ್ರೆ ಅಕ್ಕಲ್ಲ ನಾವು
ಕ್ಲಾಸ್ ಶುರು ಮಾಡಬಲ್ಲ ಆತರ ಶುರು ಮಾಡುವಲ್ಲ ಅಂತ ಅಕ್ಕಲ್ಲ ಒಪ್ಪಿಗೆ ತಗೊಳ್ಳೋದು. ನಂದು ಒಪ್ಪಿಗೆ ಇದ್ದರೆ ಅಥವಾ ಆತರ. ನೆಕ್ಸ್ಟ್ ಇದೊಂದು ನೋಡಿ, ಇದು ಕನ್ನಡದಲ್ಲಿ ದೂರ ಅಂತ ಹೇಳುವಂಥದ್ದು ಹುಟ್ಟು. ನಮ್ಮ ಅರೆ ಭಾಷೆಯಲ್ಲಿ ಜಾಸ್ತಿ ನಾವು ದೂರ ಅಂತೇಳಿ ಹೇಳುದು. ನೀವು ದೂರ ಅಂತ, ನೀವು ದೂರ. ಇದು ನೀವು ಎಲ್ಲಿಗೆ ಅಂತ ಕೇಳಿದ್ದೇಲೆ ಅರೆ ಕೇಳಿಕೆ ಗೊತ್ತು ಅಂತ ಹೇಳುವೆ. ಯಾರಿಗಾರು ಗೊತ್ತುಂಟ ಇದರ ಬಗ್ಗೆ? ನೀವು ಹೊರಟದ್ದು ಎಲ್ಲಿಗೆ ಅಂತ ಕೇಳುದಿಲ್ಲ, ದೂರ ಹೊರಟದ್ದು. ದೂರ ಹೊರಟದ್ದು ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಬೇಡ, ಹಂಗೊಂದು ನಂಬಿಕೆ ನಮ್ಮ ಊರ್ಲೆಲ್ಲ ಅಲ್ಲ. ಮಿಲ್ನಕ ಸಾಧಾರಣ ಕೇಳುದ್ಲೆ ಎಲ್ಲಿಗಾರ ಎಲ್ಲಿಗೆ ಅಂತ ಪ್ರಶ್ನೆ ಮಾಡ. ದೂರ ಅಂತ ಹೇಳಿದ್ರೆ ಅದು ಒಂದು ಇದು ಕೇಳಷ್ಟೇ ಒಳ್ಳೆದಲ್ಲಿ. ನೀವು ದೂರ, ಓಯ್ ದೂರ ಅಂತ ಹೇಳಲ್ಲ, ಪರಿಚಯದ ಹತ್ತಿರದ ಅವನೊಟ್ಟಿಗೆ ಮನೆಯಲ್ಲಿ ಸುಮ್ಮನೆ ಆಚೆ ಈಚೆ ಹೋಗಂದ್ರೆ ನೀ ಎಲ್ಲಿಗೆ ಹೇಳುವೆ. ಎಲ್ಲಿಗೆ ಎತ್ತ ಹೊರಟದು, ಎಲ್ಲಿಗೆ ಎತ್ತ ಹೊರಟದು, ಎಲ್ಲಿಗೆ ಹೊರಟದು, ದೂರ ಹೊರಟದು. ಯೂಶುವಲ್ ಮಾತಾಡಿಕ ದೂರ ಹೊರಟದು. ಒಂದು ಅವರು ಶುಭ ಒಳಗಳಿಗೆ ಇದೆಂತ ಶುಭ ಕಾರ್ಯಕ್ಕೆ ಹೋಗೋಣ, ನಾವು ಎಲ್ಲಿಗೆ ಅಂತ ಕೇಳಿಕೆ ಗೊತ್ತುಗಡ ದೂರ ಅಂತ ಹೇಳಿ ಹೇಳಕು. ದೂರ ಅಂತ, ನೀವು ದೂರ ಹೊರಟದು. ಬರೀ ದೂರ ಅಂತ ಹೇಳಿದ್ರು ಕೂಡ ಅದು ಅಲ್ಲಿ ಬಂದದೆ. ದೂರ ಅಂತ ಹೇಳುವೆ, ಓಯ್ ದೂರ ಅಂತ ಹೇಳಿದೆ. ಅವ ಅರ್ಥ ಮಾಡಿಕೊಂಡದೆ ಆಚೆಂದ, ನಾ ಮಡಿಕೇರಿಗೆ ಅಂತ ಹೇಳಿದೆ. ಬರೀ ದೂರ ಅಂತ ಹೇಳಿದ್ರೆ ಕೂಡ ಅವ ಅಲ್ಲಿಂದ ಉತ್ತರ ಕೊಟ್ಟದೆ, ನಾ ಮಡಿಕೇರಿಗೆ ಅಂತ. ನೀವು ಅಣ್ಣ ಇದು ನಾರಾಯಣ ಅಣ್ಣ ನೀವು ಹೊರಟದ್ದು ದೂರ ಅಂತ ಹೇಳಿದ್ರೆ ಕೂಡ ಅದೇ ಉತ್ತರ, ಮಡಿಕೇರಿಗೆ. ದೂರ ಅಂತ ಹೇಳಿದ್ರೆ ಕೂಡ ಅದೇ ಉತ್ತರ ಸಿಕ್ಕಿದೆ ನಿಮಗೆ. ಅದಾಗಿ ಇತ್ತೆ, ನಿನ್ನ ಬಳಿ ಹಣವಿತ್ತೆ. ಬಾಕನಸ ವಾಪಸ್ ಬಾಕನಸ ಎಲ್ಲಿಗೆ ಹೋದು ಅಂತ ಕೇಳುದ್ಲಲ್ಲ, ದೂರ ಹೋದ್ ದೂರ ಅಂತ ದೂರ ಹೋದ್ ದೂರ ಹೋಗಿದ್ರಿ. ನಿಮ್ಮ ರಿಟರ್ನ್ ಈಗ ಒಂದೇ ಊರಿನ ಇಬ್ರು ಇದ್ದಾರೆ, ಒಂದೇ ಮನೆ ಹತ್ತಿರದು. ಅವರಿಬ್ರು ಪೇಟೆಯಲ್ಲಿ ಸಿಗುವಾಗ ಅವ್ರು ಹೇಳಿದಾಗೆ ನೀ ಮನೆಗೆ ಹೊರಟದ ಅಂತ ಹೇಳುವೆ. ರಿಟರ್ನ್ ಉಂಟಲ್ಲ ಆ ಪದಕ್ಕೆ, ನೀ ಮನೆಗೆ ಹೊರಟದ ಅಂತ ಗೊತ್ತುಂಟು, ಇಬ್ಬರಿಗೆ ಗೊತ್ತುಂಟು ಒಂದೇ ನಾವು ಜಾಗಕ್ಕೆ ಹೋಗುವಂತ. ಇತ್ತೆ ಅಂತ ಹೇಳ್ತು ಕನ್ನಡದಲ್ಲಿ. ಹಣವಿತ್ತೆ, ಬಂದಿತ್ತೆ, ಹೋಗಿತ್ತೆ. ಇದು ಕ್ರಿಯಾಪದಕ್ಕೆ ಜಾಯ್ನ್ ಆದ. ಇದು ನೋಡಿ ಕಣಿ, ಹಣ ಬಂದಿತ್ತ, ಅಲ್ಲಿ ಬಂದಿತ್ತ ಬರುವುದು ಕ್ರಿಯಾಪದ. ಇತ್ತೆ ಅಂತ ಹೇಳಿದ್ರೆ ಇದು ಪ್ರಶ್ನೆ. ಬಂದಿತ್ತೆ, ಹೋಗಿತ್ತೆ, ನಡೆದಿತ್ತೆ, ಆ ಘಟನೆ ನಡೆದಿತ್ತೆ. ಇದಕ್ಕೊಂದು ಕನ್ನಡ ನಾವೊಂದು ಹೇಳನೆ, ಅಲ್ಲಿರುವಂತದ ಬಿಟ್ಟು ಯಾರಿಗ ಹೇಳಕ. ನಿನ್ನೆ ಮಳೆ ಇತ್ತ, ಉತ್ತರ ಹೇಳಿ. ಇತ್ತ ಅಂದ್ರೆ ಪ್ರಶ್ನೆ, ಇದಕ್ಕೊಂದು ಉತ್ತರ ಹೆಂಗಿರುದು? ಆಗ ಕೇಳ್ದಷ್ಟೇ ನೀವು ಉತ್ತರ ಕೂಡ ಕೊಟ್ಟರಿ. ಅಲ್ಲಿ ಮಳೆ ಇತ್ತ? ಮಳೆ ಇತ್ಲೆ. ಇತ್ಲೆ, ಸೂಪರ್. ಇತ್ಲೆ ನೆಗೆಟಿವ್ ಫಾರ್ಮ್. ಇತ್ತು ಹೌದು, ಹೌದು ಅಥವಾ ಇಲ್ಲ ಅಂತ. ಮಳೆ ಇತ್ತು. ನಿನ್ನೆ ಭಾವ ಬಂದಿದ್ದಾನೆ, ಇದರ ಕೆಳಗೆ ಯಾರು ಮಾಡಕ? ನಿನ್ನೆ ಭಾವ ಬಂದಿದ್ದಾನೆ, ಭಾವ ಏಕವಚನ. ನಿನ್ನೆ ಭಾವ ಬಂದಿದ್ದಾನೆ, ಇದಕ್ಕೆ ಉತ್ತರ ಇತ್ತ ಹೇಳಿ ಮೇಡಮ್. ಭಾವ ಬಂದಿದ್ದು, ಬಂದಿದ್ದು, ಬಂದಿತ್ತು, ಇತ್ತ ಅಂತ ಬಂದಿತ್ತು. ಈ ಪ್ರಶ್ನೆ ಉಂಟಲ್ಲ, ನಾ ಪ್ರಶ್ನೆ ಮಾಡಿ ಕೇಳಿ ನಿಮಗೆ. ಇತ್ತ ಅಂತ ಹೇಳಿ ಇದು. ನಿನ್ನೆ ಭಾವ ಬಂದಿದ್ದಾನೆ, ನಿನ್ನೆ ಭಾವ ಬಂದಿತ್ತ. ನಮ್ಮ ಮನೆ ಕ್ರಿಯಾಪದಲ್ಲಿ ನಾವು ಅದರ ಬಂದು ಹಿಡ್ದಲ್ಲ, ಬರುವುದು, ಬಾದು, ಬಂದು ಅಂತೇಳಿ. ನಿನ್ನೆ ಭಾವ ಬಾತ್ಲೆ ಅದು ಕ್ವಶನ್ ಹಾಕಿ ಹೇಳಿದ್ರೆ, ನಿನ್ನೆ ಭಾವ ಬಾತ್ಲೆ ಅದು ಉತ್ತರ. ಬಂದಿರಲಿಲ್ಲ. ಬಾತ್ಲೆನಾ ಅಂದ್ರೆ ಕ್ವಶನ್, ಬಾತ್ಲೆನಾ ಅಂದ್ರೆ ಬಾತ್ಲೆನಾ ಅಂತ ಕ್ವಶನ್. ಇದ್ದೀರಾ, ಯಾರೆಲ್ಲ ಇದ್ದೀರಾ? ಇದು ಯಾವಾಗಲೂ ನಾ ಕೇಳೋ ಪ್ರಶ್ನೆ ಇದೆ, ಕ್ಲಾಸಿಗೆ ಬಂದಂಗ ಕೇಳೋ ಪ್ರಶ್ನೆ ಇದೆ ಅಂದ್ರೆ. ಯಾರೆಲ್ಲ ಒಳರಿ? ಯಾರೆಲ್ಲ ಒಳರಿ? ಒಳರ್ಯಾ? ನಳಿನಿ ಮೇಡಮ್ ಒಳರಿಯಾ? ಆಶೀಶ್ ಒಳರಿಯಾನ ಒಳನ ಯಾವ್ದು ಇದಕ್ಕೆ ಉತ್ತರ? ಒಳನಾ ಪ್ರಶ್ನೆ. ಒಳನ ಉತ್ತರ ಹೆಂಗಿರುದು? ಒಳೆ ಅಂತೇಳಿ ಮನೆ ಒಳೆ. ಈಗ ನೋಡಿ ಅಲ್ಲಿ ನಮ್ಮಲ್ಲಿ ಬರೋದು ಯಾರು? ಮೇಡಮ್ ಅಲ್ಲ, ಲೀಲಾ ಮೇಡಮ್ ಅವ್ರ ಹೆಸರು ಲೀಲಾ, ಹೌದಲ್ಲ? ಈಗ ನಾ ಕೇಳುದು, ಲೀಲಾ ಮೇಡಮ್ ನೀವು ಬಂದೊಳರಿಯಾ ಅಂತ. ಬಂದ್ ಕ್ರಿಯಾಪದ, ಒಳ್ಳರಿಯ ಪ್ರಶ್ನೆ ಬರೋದು ಬಂದೊಳರಿಯಾ. ಆ ಕಣ ಅವು
ಯಾರು ಉತ್ತರ ಹೇಳಿ ಅದಕ್ಕೆ? ಅವು ಹೇಳುವ ಉತ್ತರ. ಅವು ಬಾತ್ಲೆ ಅಂತೇಳಿ ನಾ ಹೇಳ್ದೆ ಉತ್ತರ. ಮೇಡಮ್ ಬಾಟ್ಲೆ. ಇಲ್ಲ ಮೇಡಮ್ ಬಾತ್ಲೆ. ಸೂಪರ್. ಮತ್ತೆ ಎಷ್ಟು ಜನ ಒಳರಿ? ಅಲ್ಲಿ ಬಂದೆ ಒಳರಿಯ ಒಳರಿ. 10 ಜನ ಒಳರಿ ಇದರಲ್ಲೇ ಬರುವಂತದ್ದು. KGF ನೋಡಿಳರಿಯಾ? KGF ನೋಡ್ದೋ ಸರಿ. ಏಕವಚನಲ್ಲಿ ಏಕವಚನ ನೋಡ್ಯಳೆ. ಸೂಪರ್. ಯಾರು ಹೇಳ್ದದು? ನೋಡ್ಯಳೆ ಹೇಳ್ದ ಸರಿ ಆತ. ಯಾರು ಹೇಳ್ದ? ಬಹುವಚನ ಹೆಂಗೆ? ನೋಡಿದ್ದೇವೆ. ನೋಡ್ದೋ. ಸೂಪರ್. ನೋಡ್ದೋ ಅದೇ ನೋಡ್ದೋ, ನಾವೆಲ್ಲ ನೋಡ್ದೋ. ಆಯ್ತಾ? ಇದು ನಾ ಯಾಗಳ ಎಲ್ಲೋ ಕೇಳೋ ಪ್ರಶ್ನೆ ಸಾಮಾನ್ಯ. ಊಟ ಆತಾ? ಕೆಲ್ಸ ಆತಾ? ಬರ್ದಾತ. ಬೇರೆ ಅಷ್ಟೇ ಅಲ್ಲ, ಅದ್ರಲ್ಲಿ ಸಾಕಷ್ಟು ಮಾಡಕ್ಕದ. ನೀವು ಎಷ್ಟು ಸಿಕ್ಕಿದ ಅಷ್ಟು ಮಾಡಕ ಪ್ರಶ್ನೆಗಳಂತೂ. ಬಸ್ ಹೋಗ್ಯಾತ, ವಿಮಾನ ಬಂದಾತ, ಅಥವಾ ದನ ಹೋಗ್ಯಾತ, ಹಾಲು ಕರ್ದಾತ, ಇಂದಿನ ನೋಡಿ ಅರ್ಥ ಆತ. ಹಿಂದೆ ಅವು ಪ್ರಶ್ನೆ ವಾಪಸ್ ಮಾಡ್ಯಾಗಲ್ಲ ಲಾಸ್ಟಿಗೆ ನೀವು ಎಲ್ಲ ಉತ್ತರ ಹೇಳಕ್ಕಾಗಿಲ್ಲ. ಇದು ಸಣ್ಣ ಸಣ್ಣ ಸಾಲ ಇದರ ನೋಡಿ ಸುಮ್ಮನೆ ಬರ್ದದಿ. ಕಷ್ಟ ಇದೆ ಸೂರು. ನಿಮಗೆ ಸಮಸ್ಯೆ ಆಗುತ್ತದೆ ಎಲ್ಲ ಓದಿಕಣ. ನೀವು ನೋಡಿದ್ದರಿಯಾ ಅಂತ ಉಂಟಲ್ಲ, ಅಲ್ಲಿ ನೋಡುವುದು ಕ್ರಿಯೆ, ಇದ್ದರಿಯಾ ಅಂತ ರಿಯಾ ಅಂತ ಉಂಟಲ್ಲ, ಅದು ಪ್ರಶ್ನೆ ಇದೆ ನೋಡಿ. ನೀವು ನೋಡಿದ್ದರಿಯಾ? ನೀವು ಹಂಗೆ ಇರ್ಲಿ. ಬರುವುದನ್ನ ಹೆಂಗೆ ಮಾಡ್ದೀಗ? ಬರುವುದು ಕನ್ನಡ. ನೋಡಿದ್ದರಿಯಾ? ನೋಡುವುದು. ಬರುವುದು. ಹೇಳಿಕನ ಕಷ್ಟ ಅದೇನಾ? ಬಂದಿದ್ದೆ ಅಂತ ಹೇಳಿ ಇದು ಸಿಗಣಿ ಏಕವಚನಲ್ಲಿ. ಅದ ಬಂದಿದ್ದೆ ಅಲ್ಲಿ ಆನ್ಸರ್ ಉಂಟು ನೋಡಿ, ಮೇಲಿನ ವಾಕ್ಯಲಿ ಆನ್ಸರ್ ಉಂಟು. ನೋಡಿದ್ದರಿಯಾ? ಅದಕ್ಕೆ ಬಂದಿದ್ದರಿಯಾ ಮೆಲ್ಲ ಕೇಳ್ದು ನೋಡಿ. ಕರೆಕ್ಟ್ ಆಗಿ ಕ್ಲಿಕ್ ಮಾಡಿ ಹೆಂಗೆ ಅಂತೇಳಿ. ನೋಡಿದ್ದರಿಯಾ, ಬಂದಿದ್ದರಿಯಾ ಅಂತ. ಬರುವುದು ಬಂದಿದ್ದರಿಯಾ, ಹೋಗುವುದು ಹೋಗಿದ್ದರಿಯಾ, ಅದಾಗಿ ಬೇರೆ ಏಕವಚನಲ್ಲಿ ಸಹ ಮಾಡಕ್ಕ ನೋಡಿ. ನೀ ನೋಡಿದ್ದನ, ನೀ ಬಂದಿದ್ದನ, ನೀ ಬಂದಿದ್ದನ, ನೀವು ಬಂದಿದ್ದರಿಯಾ? ಅವು ಈಗ ಬ್ಯಾಕ್ ಸ್ಲೈಡ್, ಈ ಹಿಂದಿನ ಸ್ಲೈಡ್ ಉಂಟು ನನ್ನ ಉತ್ತರ. KGF ಬಗ್ಗೆ ನಾನು ಹೇಳ್ದೆ, ಅದರ ಇಲ್ಲಿ ಹಾಕಿ ನೋಡ. ನೀ KGF ನೋಡಿದರಿಯಾ? ಸೂಪರ್. ಓಕೆ, ಇಲ್ಲಿ ನೋಡಿ. ನೋಡ್ಯೊಳರಿಯಾ, ನೋಡ್ದರಿಯಾ ಕೂಡ ಸರಿ, ನೋಡ್ಯೊಳರಿಯಾ ಕೂಡ ಸರಿ. KGF ನೋಡಿದರಿಯಾ ಅಲ್ಲಿಗೆ ಬಂದಿತ್ತ ಅಂತ. ಏಕವಚನಲ್ಲಿ ಬಂದ್ರೆ ನೋಡ್ದನ ಅಥವಾ ನೋಡ್ದನ, ನೋಡಿಯೋಳನ, ನೋಡ್ಯೊಳನ. ನಾ ಬಂದದ ಎಲ್ಲಲ್ಲಿ ಕೂಡ. ಯಾ ಬಾಕಣ ಬಹುವಚನ ಅದೇ, ಅದರ ಸೂಕ್ಷ್ಮತೆ ನೋಡ್ಕೊಂಡೆ. ಅಲ್ಲಿಗೆ ಬಂದಿತ್ತ ಅಂತ ನೋಡಿ. ಇಲ್ಲಿ ನಿಮ್ಗೆ ಪ್ರಶ್ನಾರ್ಥಕ ನಾ ಹೇಳ್ದ ಪದ ಒಂದು ಇಲ್ಲ. ಇಲ್ಲಿ ಇತ್ತ ಅಂತ ಹೇಳಿ ಉಂಟು ನೋಡಿ, ಗೊತ್ತದ? ಅಲ್ಲಿ ಬಂದಿತ್ತಲ್ಲಿ ಒಂದು ನಾ ಹೇಳ್ದ ಪ್ರಶ್ನಾರ್ಥಕ ಪದ ಹುಟ್ಟದ್ದು ಇತ್ತ. ಅಲ್ಲಿಗೆ ಬಂದಿತ್ತ. ಈಗೊಂದು ಹೋಗುವುದನ್ನು ಮಾಡುವುದ? ಬರುವುದು ಒಂದು ಕ್ರಿಯೆ, ಹೋಗುವುದು ಇದೇ ಸಾಲಿನ ಮೇಲೆ. ಅಲ್ಲಿಗೆ ಬಂದಿತ್ತ ಬರುವುದು, ಅಲ್ಲಿಗೆ ಹೋಗುವುದು ಕ್ರಿಯೆ. ಅದರ ಅಲ್ಲಿಗೆ ಹೋಗಿತ್ತ. ಯಾರು ಹೇಳಿದ್ರು? ಮೇಡಮ್, ನಳಿನಿ ಮೇಡಮ್ ಆಗಿದ್ದು ಅಥವಾ ರಿನೀತಾ ಆಗಿದ್ದು? ನಳಿನಿ ಮೇಡಮ್ ಆಗಿದ್ದು. ಬೇರೆ ಕ್ರಿಯೆ ಅಲ್ಲಿ ಒಂದು 2 ಕ್ರಿಯೆ ಹಾಕಿ. ಇನ್ನೊಂದು ಕಾಣುವುದು. ಕಾಣುವುದಕ್ಕೆ ಮೊನ್ನೆ ನಾ ಬರ್ದ ಹಾಳೆ. ಕಾಣುವುದು
ಹೌದು ನೋಡುದು. ಕಂಡಿರುವುದು ಕಂಡಿರುವುದು ಈ ಸುಲಭನೆ. ಕಂಡಿರುವುದು ಖಂಡಿತ ಅಂತ ಹೇಳಿ ಮಾಡಾಕ. ಅಲ್ಲಿ ಖಂಡಿತ ಅಲ್ಲ, ಅಲ್ಲಿ ಖಂಡಿತ. ಅಲ್ಲಿಗೆ ಖಂಡಿತ ಕೂಡ ಸರಿ. ಒಂದು ಗುಡ್ಡದ ಮೇಲೆ ನಿಂತು ದೂರ ಅಂತ ಹೇಳುದು ಅಲ್ಲಿ ಖಂಡಿತ ಅಂತ, ಅಲ್ಲಿಗೆ ಖಂಡಿತ ಅಂತ ಒಂದು ಪ್ಲೇಸ್ ಇಂದ. ಯಾರೆಲ್ಲ ಕಂಡಳರಿ ನೋಡಿದು, ಯಾರೆಲ್ಲ ಕಂಡಿದ್ದೀರಿ ಅಂತ ಹೇಳುವಂತ ಕನ್ನಡದ್ದು. ಯಾರೆಲ್ಲ ಕಂಡಳರಿ, ಯಾರೆಲ್ಲ ಕಂಡಳರಿ, ಯಾರೆಲ್ಲ ನೋಡಿದ್ದೀರಿ. ಇದನ್ನ ಮಾಡ್ದಂಗೆ ಆಗಲೇ ಹೇಳ್ದೆ ಉತ್ತರ. ಹಾ ಕಂಡಳರಿ. ಯಾರೆಲ್ಲ ಹೋಗಿದ್ದೀರಾ, ಯಾರೆಲ್ಲ ಹೋಗಳರಿ. ಸೂಪರ್. ಯಾರೆಲ್ಲ ಬಂದಿದ್ದೀರಾ, ಯಾರೆಲ್ಲ ಬಂದಳರಿ. ಸೂಪರ್. ಬೇರೆ ಎಂತ ಒಟ್ಟು ಕ್ರಿಯೆ. ಯಾರೆಲ್ಲ ತಿಂದಿದ್ದೀರಾ, ಯಾರೆಲ್ಲ ತಿಂದಲರಿ. ಸೂಪರ್. ನಾನು ತಿಂದಿದ್ದೇನೆ, ನಾ ತಿಂದೋಳೆ. ಸೂಪರ್ ಸೂಪರ್ ಕರೆಕ್ಟ್ ಆಶೀಶ್. ನಾ ತಿಂದೋಳೆ. ನಾವೆಲ್ಲ ತಿಂದಿದ್ದೇವೆ. ಯಾರೆಲ್ಲ ನೋಡುತ್ತಿದ್ದೀರಿ, ಹೇಳಕ್ಕ. ಯಾರೆಲ್ಲ ನೋಡ್ತಿದ್ದೀರಿ, ಯಾರೆಲ್ಲ ನೋಡಲರಿ. ನೋಡೇಳರಿ, ನೋಡ್ತಿದ್ದೀರಿ. ನೋಡ್ತಾಳರಿ. ಹಾ ಸೂಪರ್ ಸತೀಶ್ ಅಣ್ಣ ನೀವ್ ಹಿಡ್ಕೊಂಡರಿ ಒಂದ್ ಬಾತ್ ಒಂದ್ ವರ್ಡ್. ನೋಡ್ತಾ ಒಳರಿ, ಅದ್ರ ಬುಡ್ಸಿ ಕೂಡ ಹೇಳಿಕ್ ಅದೇ ಕಾಣ್ತಾ ಒಳರಿ. ಕಾಣ್ತಾ ಹೇಳಕ್ ಬುಡ್ಸಿ ಕಷ್ಟ ಆದ್ರೆ ಬುಡ್ಸಿ ಕೂಡ ಹೇಳಿ, ಸಮಸ್ಯೆ ಇಲ್ಲ. ಮನೋಜ್ ಅವರೇ 9 ಗಂಟೆಗೊಂದು ಬೇರೆ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಆಯ್ತಾ? ಎಷ್ಟು ನಮ್ದು ಎಷ್ಟು ಆಯ್ತು ಟೈಮ್? ಇನ್ನು 5 ನಿಮಿಷ ಆಯ್ತಲ್ಲ ಇದು ಲಾಸ್ಟ್ ಸೈಡ್ ಆಯ್ತು. ಪೋಯ್ ಅಂತ ಹೇಳುವಂತದ್ದು ಒಂದು ಅರೆ ಭಾಷೆಯ ಹೊಸ ಪದ. ಹೋಗುವುದಾ, ನಾವು ಸುಳ್ಳಿಕ್ಕೆ ಪೋಯ, ಪೋಯ್ಯ ಪೋಯಿ ತಿರುಗಿ ಒಂದು ಪದ್ಯ ಉಂಟು ಅರೆ ಭಾಷೆನೆ. ಪೋಯಿ ಅಂದ್ರೆ ಹೋಗು ಅಂತಲ್ಲ, ಹೋಗುವ. ಇದು ಆಕ್ಚುಲ್ ಆಗಿ ಇದು ತುಳುಯಿಂದ ತಕೊಂಡಂತ ಪದ, ಒಂದು ಆಫ್ ದ ವರ್ಡ್. ಪೋಯಿ 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 ಪೋಯ ಪೋಯಿ ಪೋಯ ಅಂತ ಅದು ಅರೆ ಭಾಷೆಗೆ ಬಂದದ್ದು ಕಂಡದ್ದು. ನಮ್ಮ ಪೋಯ ಬರ್ಪನ ಪೋಯ ಅಲ್ಲಿಂದ ಹೆಚ್ಚಿನ ಅಂಶ ಬಂದದ್ದು ಇದು. ಈ ಒಂದು ಲೈನ್ ಇಲ್ಲ ಆಯ್ತದ ಅಕ್ಕು ಅಲ್ಲಿ ನೋಡನೆ, ಅದು ಆಕ್ಚುಲಿ ಆಶ್ಚರ್ಯ ಟೈಪ್ ಅಂತ ಬೇರೆ. ಊಟ ಆತ ಇದು ಗೊತ್ತುಂಟು ನೀವು ಯಾಗಳು. ಚಾಯ ಕುಡ್ದಾತ, ಕುಡ್ದೊಳರಿಯಾ, ಕುಡ್ದರಿಯಾ ಕೆಳಗುಟ್ಟು. ಬಸ್ಸು ಬಾಕಾತ, ಬಸ್ಸು ಬಾಕೆ ಆತ, ಆಯ್ತೆ ಆತ. ಬಸ್ಸು ಹೊರಡಲು ಆಯ್ತೆ ಅಂತ ಹೇಳಕ್ ಯಾರದ? ಬಸ್ಸು ಹೊರಡಲು ಓಕೆ ಹೋಗುವುದು. ಆಯ್ತೆ ಆತ, ಬಸ್ಸು ಹೊರಡಲು ಆಯ್ತಾ. ಬಸ್ಸು ಹೋಗಕ್ಕಾಯ್ತಾ? ಓಕೆ ಆತ, ಬಸ್ಸು ಹೊರಡಿಕಾತ, ಹೊರಡಿಕಾತ ಆತ ಅಂತ ಹೇಳಿದ್ರೆ ಪ್ರಶ್ನೆ ಇಲ್ಲ ಅಷ್ಟೇ. ಹೊರಡಿಕ ಆತ. ಬಸ್ಸು ಬಾಕಾತು ಉತ್ತರ ಇದ್ದದೆ. ಬಸ್ಸು ಹೋಗಾತು, ಬಸ್ಸು ಬಾಕಾತು, ಬಸ್ಸು ನಿಲ್ಲಿಕಾತು, ಬಸ್ಸು ಹೊರಡಿಕಾತು, ಬಸ್ಸು ಹೊರಡಿಕಾತು, ಬಸ್ಸು ಇನ್ನೆಂತ ಉಂಟು ಬಸ್ಸಲ್ಲಿ. ಬಸ್ಸು ಬಾಕಾತು ಅಷ್ಟೇ. ಬಾಣ ನೋಡಿ, ಇದು ಹೆಂಗಿದಲ್ಲ ಇಲ್ಲಿ, ಇದು ಸ್ವಲ್ಪ ಇದು ಉಂಟಲ್ಲ. ಬಾಣ ನೋಡಿ ಮತ್ತೆ ನಾ ಎಂತ ನೋಡಕ್ ಇದು ನೋಡಿ ನೋಡಿ ಇದು ಎಂತ ಹೇಳಿದ್ರೆ ಸ್ಪೆಷಾಲಿಟಿ ಲೈನ್ಲಿ. ಬಾಣ ನೋಡಿ ಮತ್ತೆ ನಾ ಎಂತ ನೋಡಕ್ ಅಂತ. ಬಾಣ ನೋಡಿ ಅದು ಹೇಳುವ ಶೈಲಿಲಿ ಮಾತ್ರ ಪ್ರಶ್ನೆ ಅದು. ಬಾಣ ಅಂದ್ರೆ ಆಕಾಶ, ನೋಡಿ ಕ್ರಿಯಾಪದ ನೋಡುವುದು. ನಾ ಹೇಳಿಲ್ಲ ಶುರು ಕ್ರಿಯಾಪದ ಕೂಡ ಕೆಲವೊಮ್ಮೆ ಇದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಆದ. ಬಾಣ ನೋಡಿ ಮತ್ತೆ ನಾ ಎಂತ ನೋಡಕ್ ಅಂತ. ಬಾಣ ನೋಡಿ ವಾಪಸ್ ಪ್ರಶ್ನೆ, ಮನಸ್ಸಿನಲ್ಲಿ ಪ್ರಶ್ನೆ ಇದೆ ಆಕ್ಚುಲಿ. ಬಾಣ ನೋಡಿ ಮತ್ತೆ ನಾ ಎಂತ ನೋಡಕ್ ಅಂತ. ನೋಡಕ್ಕೂ ವಾಪಸ್ಸಲ್ಲಿ ಪ್ರಶ್ನೆ, ನೋಡಕು. ಬಾಣ ನೋಡಿ ಮತ್ತೆ ನಾ ಊಟ ಮಾಡಿ ಮತ್ತೆ ನಾ ಎಂತ ಮಾಡಕು ಅಂತ ಬಂದಿದೆ. ಈಗ ಆಟ ಆಡಿ ಮತ್ತೆ ಈ ಲೈನ್ ಮತ್ತೆ ನಾ ಎಂತ ನೋಡಕು. ಈ ಕ್ಲಾಸ್ ನೋಡಿ ಉತ್ತರ ಹೇಳಿ ನೋಡ. ಈ ಅರೆ ಭಾಷೆ ಕ್ಲಾಸ್ ನೋಡಿ ಮತ್ತೆ ನಾ ಎಂತ
ಮಾತಾಡಕ್ ಅಂತ ಹೇಳಕ್ ಅಲ್ಲ ಮತ್ತೆ ನಾ ಎಂತ ಮಾತಾಡಕು ಉತ್ತರ ಹೆಂಗ್ ಹೇಳಕ್ ಅರೆ ಭಾಷೆ ನಾ ಮಾತಾಡಕ್ ತಿಳಕ್ ಮಾತಾಡಕ್ ಆತಲ್ಲ ಮುಕ್ತಲ್ಲ ಮನೋಜನ್ ಇದೆಲ್ಲ ಇದ್ರ ವಾಪಸ್ ಇನ್ನೊಮ್ಮೆ ನಾಳೆ ನಮ್ಮ ಮುಂದೆ ಕ್ಲಾಸ್ ಎಲ್ಲ ಬಂದಿಲ್ಲ ಉತ್ತರ ಸಂಬಂಧಪಟ್ಟದೆಲ್ಲ ವಾಪಸ್ ಬಂದೆ ಈಗ ಅಷ್ಟು ಅದ್ರ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಬರ್ಲಿಕ್ಕೆ ಬರ್ತದ. ಸರಿ. ಇನ್ನು ಒಂದು ರಿಕ್ವೆಸ್ಟ್ ಎಲ್ಲೋಕೆ ಅಂತ ಹೇಳ್ರೆ ಎಲ್ಲವೂ ಮಾತಾಡೋಕು ಪಾರ್ಟಿಸಿಪೇಟ್ ಮಾಡೋಕು ಸಾಕಾದ್ಲೆ ನಾವೇ ಮಾತಾಡಿ ಒಂದು ವಾರದ ಮೇಲೆ ನಾವು ಮಾತಾಡ್ದೆ ಈಗ ನೀವು ಮಾತಾಡಿಕೆ ಶುರು ಮಾಡೋದು ಕಾನ್ವರ್ಸೇಷನ್ ಜಾಸ್ತಿ ಮಾಡಮ್ಮ ಇನ್ನ ಆದಷ್ಟು ವ್ಯಾಕರಣ ನಾ ಇನ್ನು ನೆಕ್ಸ್ಟ್ ಸತ ಕಣಕ್ಕೆ ಎಲ್ಲ ಈಗ ನಾಳೆ ಬರುವಾಗ ಮೇಜರ್ ಆಗಿ ನಾಳೆ ಬರುವಾಗ ಒಂದು 15 ಸೆಂಟೆನ್ಸ್ ಹೇಳ್ಬೇಕು ಒಬ್ಬರೇ ಪಟ 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 ಅಂತ. ನಮ್ಮ ಮನೆ ಕವಿಗೋಷ್ಠಿ ವೈಲೇಶ್ ಸರ್ ಆಗ್ಲಿಂದ ನಮ್ಮನ್ನ ಕ್ವಶನ್ ಕೇಳ್ತಾವಳು ಅವ್ರ ಆಡಿಯೋಬಲ್ ಇಲ್ಲೇ ಕಂಡದೆ ನಾ ಒಳ್ಳೆ ಕ್ಲಾಸ್ ಅಲ್ಲಿ ನಾ ಇರ್ದು ಗೊತ್ತುಟ ನೀವ್ಗೆ ಅಂತ ಅರೆ ಭಾಷೆಲೆ ಹಾಕ್ತಾವಳು. ಅವು ಭಯಂಕರ ಸ್ಪೀಡ್ ಅವಳು ಅರೆ ಭಾಷೆಲಿ. ಹೌದೌದು ವೈಲೇಶ್ ಗೊತ್ತಲ್ಲ ನಿಮ್ಗೆ ಅದೇ ಅವರ ಇದ್ರ ಬಗ್ಗೆ ಗೊತ್ತಾಯ್ತು ಮನೆ ಕವಿಗೋಷ್ಠಿ ಅಂತ ಮಾಡ್ತಾವಳ ಅಂತ ಅನ್ಸುತ್ತೆ. ಸೊ ಒಳ್ಳೆ ಪ್ರತಿಭೆಗೆಲ್ಲ ನಿಮ್ಮ ಪ್ರತಿಭೆಗಳ ನೆಕ್ಸ್ಟ್ ಈ ವಾರದಲ್ಲಿ ತೋರ್ಸೋಕು ನಮ್ಗೆ ಸರ್ ಇನ್ನೆಲ್ಲ ಮಾತಾಡಿಕೊಂಡು ಹೋಗುವಂತೆ ಮದು ಮೇಲಿನ ಮೇಲೆ ವಾಪಸ್ ರಿವೈಸ್ ಅದೇ ಮಾತಾಡ್ತಾ ಹೋದಂಗೆ 9 ಮಾರ ಇಂದು ಸ್ವಲ್ಪ ಜಾಸ್ತಿ ನಾವ್ ಹೇಳ್ದಲ್ಲ ಪಾಠ ಮೊನ್ನೆ ಇನ್ನೂ ಜಾಸ್ತಿ ಮಾಡಿದ್ವಿ. ನಾಳೆ ಎಲ್ರು ಬಂದ ತಕ್ಷಣ ಒಂದು 10 ನೀವು ವಾಕ್ಯ ಸಬ್ಮಿಟ್ ಮಾಡ್ಬೇಕು. ಓಕೆ ಲಾಗಿನ್ ಆದ ತಕ್ಷಣ ನಿಮ್ಗೆ ಅದು ಮ್ಯೂಟ್ ಇಟ್ಟು ಕೆಲವರೆಲ್ಲ ಹಂಗಾಗಿ ಓಕೆ ಅದು ಮ್ಯೂಟ್ ಮಾಡ್ಸೋಣ. ಓಕೆ ನನಗೆ 9 ಗಂಟೆಗೆ ಇನ್ನೊಂದು ಶೆಡ್ಯೂಲ್ ಇದೆ. ಆಯ್ತಲ್ಲ 9 ಥ್ಯಾಂಕ್ ಯು ಮಿಲ್ನಾಕ ಮತ್ತೆ ಥ್ಯಾಂಕ್ಸ್ ನಿಮ್ಗೆ ಲಾಸ್ಟ್ ವರೆಗೆ ಇದ್ದು ನಮ್ಗನ್ನು ಹೆಲ್ಪ್ ಮಾಡಿದ್ರಿ. ಇಲ್ಲೇ ಖುಷಿ ಆಯ್ತು ನಂಗೆ ಒಂದು ಒಳ್ಳೆ ಖುಷಿ ಆಯ್ತು ಒಳ್ಳೆ ಬೇರೆ ರೀತಿ ಟೈಮ್ ಚೇಂಜ್ ಸಿಕ್ತು ಬ್ರೇಕ್. ಆಲ್ ದಿ ಬೆಸ್ಟ್. ಎಂಡಿಗೆ ಇನ್ನೊಂದು ಅಕೇರ್ನ ಜಂಬರಕ್ಕೆ ನಿಮ್ಮ ಕರೆದ ವಾಪಸ್ ಆ ಕಡೆ ಬನ್ನಿ. ಆತಾತ ಬರ್ನ ಬಂದವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶುಭರಾತ್ರಿ.